ವೇದಿಕೆಯ ಮೇಲಿರುವ ಹಿರಿಯರೇ, ತೇಜಸ್ವಿಯ ಒಡನಾಟ ಇರುವ ಮೂಡಿಗೆರೆ ಕೊಟ್ಟಿಗೆಹಾರದ ಅವರ ಸಹೃದಯ ಅಭಿಮಾನಿಗಳೇ, ಮೊದಲಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ. ಬಾಪು ಅವರು ಹೇಳಿದ ಹಾಗೇ ತೇಜಸ್ವಿಯವರನ್ನು ಜಾರಿಯಲ್ಲಿಡುವುದಕ್ಕೆ ಈ ರೀತಿಯ ಕಾರ್ಯಕ್ರಮಗಳ ಯಾವ ಅಗತ್ಯವೂ ಇಲ್ಲ. ಉಪನ್ಯಾಸ, ವಿಚಾರಗೋಷ್ಠಿಗಳ ಮೂಲಕ ತೇಜಸ್ವಿಯವರನ್ನು ಮತ್ತೆ ಮತ್ತೆ ಜಾರಿಯಲ್ಲಿಡುವುದಕ್ಕೆ ನಾವು ಕಾರ್ಯಕ್ರಮಗಳನ್ನು ಮಾಡುವ ಅಗತ್ಯ ಇಲ್ಲ. ತೇಜಸ್ವಿಯವರ ಪುಸ್ತಕಗಳು ಮಾತನಾಡ್ತವೆ. ಈ ಗೋಡೆಯ ಮೇಲೆ ನೇತಾಡ್ತಾ ಇದ್ದೇವಲ್ಲ, ಅವರ ಅರಿವಿನ ಇರವು, ಆ ಅಕ್ಷರಗಳ ಒಳಗಡೆ ನನಗೆ ಬಹಳ ಖುಷಿ ಅಂತ ಅನಿಸುವುದು, ಇವೆಲ್ಲವನ್ನು ಯಾರು ಬರೆದಿದ್ದಾರೋ ಅವರು ಏಕಕಾಲದಲ್ಲಿ ತೇಜಸ್ವಿಯವರ ವಿಚಾರದ ಒಳಗಡೆಯೂ ಹೋಗಿದ್ದಾರೆ, ಮತ್ತು ಆ ಅಕ್ಷರದ ವಿನ್ಯಾಸದಲ್ಲೂ ನನಗೆ ತೇಜಸ್ವಿಯವರು ಕಾಣಿಸ್ತಾರೆ. ನೋಡಿ, ಸ್ವಲ್ಪ ಎಲ್ಲ ಅಕ್ಷರಗಳು ನೇರವಾಗಿಲ್ಲ, ಒಂದು ಲಘುವಾದ ಅರಾಜಕತೆ ಇದೆ. ಅರಾಜಕತೆಯೇ ತೇಜಸ್ವಿಯವರ ಸೃಜನಶೀಲತೆ ಮತ್ತು ಸೃಷ್ಟಿಶೀಲತೆ. ನಾನು ಈ ಪ್ರತಿಷ್ಠಾನಕ್ಕೆ ಬರದೆ ಹೆಚ್ಚು ಕಡಿಮೆ 1.5 ವರ್ಷ ಆಯಿತು. ನನಗಿಲ್ಲಿ ಹೊರಗಡೆಯೂ ತೇಜಸ್ವಿ ಇದ್ದಾರಂತ ಅನಿಸುತ್ತೆ, ಒಳಗಡೆ ಕೂಡ ತೇಜಸ್ವಿಯವರ ಬೌದ್ಧಿಕ ಮತ್ತು ಭೌತಿಕ ಪರಿಕರಗಳ ಮೂಲಕ ಅವರನ್ನು ಸ್ಥಾಪನೆ ಮಾಡ್ತಾ ಇರುವ, ಅವರನ್ನು ಮುಂದಿನ ತಲೆಮಾರಿಗೆ ತಲುಪಿಸ್ತಾ ಇರತಕ್ಕಂತಹ ಈ ಪ್ರತಿಷ್ಠಾನದ ಕುಟುಂಬದ ಎಲ್ಲ ಸದಸ್ಯರಿಗೆ ನಾನು ಮೊದಲಾಗಿ ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಶುರು ಮಾಡ್ತೇನೆ. ತೇಜಸ್ವಿಯವರಿಗೆ ಈ ರೀತಿಯ ವಿಚಾರಗೋಷ್ಠಿ, ಕುಶಾಲತೋಪುಗಳು, ಬಹುಪರಾಕಗಳು ಅಗತ್ಯ ಇಲ್ಲದಿದ್ರೂ ಕೂಡ ತೇಜಸ್ವಿಯವರ ಬಗ್ಗೆ ನಾವು ಮತ್ತೆ ಮತ್ತೆ ಮಾತನಾಡುವುದರ ಮೂಲಕ ನಮ್ಮ ಒಳಗಡೆಯಿಂದ ಮರೆಯಾಗುವ ನೈತಿಕತೆಯನ್ನು, ನಮ್ಮ ಒಳಗಡೆಯಿಂದ ಮರೆಯಾಗುವ ಸತ್ಯಗಳನ್ನು, ನಮ್ಮ ಒಳಗಡೆ ಆ ಮೂಲಕ ಸೃಷ್ಟಿಯಾಗುವ ಖಾಲಿತನವನ್ನು ಮತ್ತು ವಿಘಟನೆಯ ಅತ್ತ ಸಾಗುವ ಭಾರತವನ್ನು ಮತ್ತೆ ಕೂಡಿಸುವುದಕ್ಕೆ ಕಾರಣವಾಗುವ ಅಂಶಗಳನ್ನು ಮರುಜೋಡಿಸುವ ಕೆಲಸವನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ ಅಂತ ಅನಿಸುತ್ತೆ. ನನ್ನ ಮುಂದೆ ಅನೇಕ ತೇಜಸ್ವಿಗಳಿದ್ದಾರೆ. ಮಾನವತಾವಾದಿ ತೇಜಸ್ವಿ, ಕೃಷಿಕ ತೇಜಸ್ವಿ, ಪರಿಸರವಾದಿ ತೇಜಸ್ವಿ, ಪ್ರಕಾಶಕ ತೇಜಸ್ವಿ, ಲೇಖಕ ತೇಜಸ್ವಿ. ಈ ಅನೇಕ ತೇಜಸ್ವಿಗಳ ಪೈಕಿ ನನಗೆ ಮುಖ್ಯವಾಗ್ತಾ ಇರುವಂಥದ್ದು, ಬಹಳ ಮುಖ್ಯವಾಗಿ ಮೂಡಿಗೆರೆಯ ತೇಜಸ್ವಿ. ಯಾಕೆ ಮೂಡಿಗೆರೆಯ ತೇಜಸ್ವಿ ನನಗೆ ಮುಖ್ಯ ಆಗ್ತಾರೆ ಅಂತಂದರೆ, ಈ ಪರಿಸರದ ತೇಜಸ್ವಿ ನನಗೆ ಯಾಕೆ ಮುಖ್ಯ ಆಗ್ತಾರೆ ಅಂತಂದರೆ, ಅವರ ತಂದೆಯ ನಾಮಧೇಯದ ಮೂಲಕ ಅಥವಾ ತೇಜಸ್ವಿಯವರೇ ಗಳಿಸಿದ ಪದವಿಯ ಮೂಲಕ ಈ ರಾಜ್ಯದ ಯಾವುದಾದರೂ ಅಧಿಕಾರ ಕೇಂದ್ರದಲ್ಲಿ ಗದ್ದುಗೆ ಹಿಡಿಯಬಹುದಿತ್ತು ಅವರಿಗೆ. ಆದರೆ ಮೈಸೂರಿನಂಥ ಒಂದು ನಗರವನ್ನು, ಸಾಂಸ್ಕೃತಿಕ ನಗರವನ್ನು ತೊರೆದು ನಾನು ಜನಮುಕ್ತರಾಗಿ ನನಗೆ ಬೇಕಾಗುವ ರೀತಿಯಲ್ಲಿ ಬದುಕಬೇಕು ಅಂತ ಅವರು ರಾಜ್ಯದ ಯಾವುದೇ ಊರನ್ನು ಆಯ್ಕೆ ಮಾಡಿಕೊಳ್ಳದೆ ನಿಮ್ಮ ಊರನ್ನು ಆಯ್ಕೆ ಮಾಡಿಕೊಂಡ್ರಲ್ಲ, ಮತ್ತು ನಿಮ್ಮ ಊರಿನಲ್ಲಿ ಅವರು ಇಷ್ಟು ವರ್ಷ ಬದುಕಿದ್ರಲ್ಲ, ಮತ್ತು ಅವರ ಬರವಣಿಗೆ, ಯಾಕೆಂದರೆ ಅವರು ಮೈಸೂರಿನಿಂದ ಹೊರಟದ್ದು ಮೂಡಿಗೆರೆಗೆ ಮನುಷ್ಯನಾಗಿ, ಮಾನವನಾಗಿ. ಅನಂತರ ಅವರು ಲೇಖಕರಾಗ್ತಾರೆ. ಲೇಖಕರಾಗುವುದಕ್ಕೆ ಎಲ್ಲ ಒಳಸುರಿಗಳನ್ನು ಒದಗಿಸಿಕೊಟ್ಟ ಮೂಡಿಗೆರೆ ಇದೆಯಲ್ಲ, ಅವರನ್ನು ಲೇಖಕರನ್ನಾಗಿ ಬರೆಯುವುದಕ್ಕೆ ಅಷ್ಟೇ ಬಿಟ್ಟು ಅವರ ಯಾವ ರಗಳಿಗೂ ಹೋಗದೆ ನೀವು ಸುಮ್ಮಗೆ ಕೂತಿರಲ್ಲ, ಆ ಕಾರಣಕ್ಕಾಗಿ ನನಗೆ ಮೂಡಿಗೆರೆ ಇಷ್ಟ ಆಗುತ್ತೆ. ಒಂದು. ಎರಡನೇದಾಗಿ, ಇಲ್ಲಿ ಬಾಪು ಅವರಿದ್ದಾರೆ. ಎಷ್ಟೋ ಸಲ ಈಗ ತೇಜಸ್ವಿಯವರನ್ನು ಹೇಳಿಕೆಗಳ ಮೂಲಕ, ಉಲ್ಲೇಖಗಳ ಮೂಲಕ ಪುಸ್ತಕ ಬರೆಯುವವರು, ಮಾತನಾಡುವವರು ನಮಗೆ ತುಂಬ ಮಂದಿ ಸಿಗ್ತಾರೆ.
ಮೊನ್ನೆಂತೂ ಬೆಂಗಳೂರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೇಜಸ್ವಿ ಅವರು ಹಾಗಂತೆ ಹೀಗಂತೆ ಅನ್ನುವಂಥ ಉಲ್ಲೇಖಗಳು ತುಂಬ ತೆರೆದುಕೊಂಡವು. ಆದರೆ ಈ ಉಲ್ಲೇಖಗಳನ್ನು ಹೇಳ್ತಾ ನಾನು ಅವರ ಜೊತೆಗಿದ್ದೆ, ನಾನು ಅವರ ಜೊತೆ ಮಾತನಾಡಿದ್ದೆ ಅಂತ ಒಂದು ರೀತಿ ಮೈಲೇಜ್ ತಗೊಳ್ಳುವ ಅವರ ಮಾತುಗಳನ್ನು ಅದರಲ್ಲಿ ಎಷ್ಟು ಸುಳ್ಳು ಇದೆ ಅಂತ ಗೊತ್ತಾಗೋದು ಮೂಡಿಗೆರೆಯವರಿಗೆ. ಬಾಪು ಇದ್ದಾರೆ ಇಲ್ಲಿ, ಅವರೆಲ್ಲ ಮಾತನಾಡುವ ಮಾತುಗಳಲ್ಲಿ ಎಷ್ಟು ಸುಳ್ಳುಗಳಿತ್ತು ಮತ್ತು ಅವರು ಮೈಲೇಜ್ ತಗೊಳ್ಳಿಕ್ಕೆ ಮಾತ್ರ ಮಾತನಾಡ್ತಾ ಇದ್ರು ಅನ್ನುವಂಥ ಸತ್ಯ ಗೊತ್ತಾಗುವುದು ನಿಮಗೆ. ಯಾಕಂತಂದ್ರೆ ನಿಜವಾದ ತೇಜಸ್ವಿ ಅವರನ್ನು ಕಂಡವರು ನೀವು. ಆ ನಿಜವಾದ ತೇಜಸ್ವಿಯವರ ಹತ್ತಿರಕ್ಕೆ ಹೋಗುವ ಒಂದು ಪುಟ್ಟ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ನನಗೆ ಯಾಕೆ ಇದು ಮುಖ್ಯ ಆಗ್ತದೆ ಅಂತಂದ್ರೆ, ನಾನು ಆಗ ಹೇಳಿದಲ್ವ ಮೈಲೇಜ್ ತಗೊಳ್ತಾರಂತಂದ್ರೆ, ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಒಬ್ಬರು ಹಿರಿಯರು ಮಾತನಾಡಿದ್ದನ್ನು ನಾನು ಕೇಳಿದೆ. ಮೂಡಿಗೆರೆಯ ತೇಜಸ್ವಿಯವರ ಮನೆಗೆ ಶಿವರಾಮ ಕಾರಂತರು ಆಗಾಗ ಬರ್ತಾ ಇದ್ರು ಅಂತ. ಅವರು ಆಗಾಗ ಬರ್ತಾ ಇರಲಿಲ್ಲ. ನನಗೆ ಗೊತ್ತಿದ್ದಾಗೆ ಒಂದು ಸಲ ಮಾತ್ರ ಬಂದು ಹೋಗಿದ್ದಾರೆ ಶಿವರಾಮ ಕಾರಂತರು. ಆಗಾಗ ಬರ್ತಾ ಹೋಗ್ತಾ ಇರಲಿಲ್ಲ. ಬಟ್ ಮಾತನಾಡುವಾಗ ಈ ತೇಜಸ್ವಿಯವರ ಪ್ರಭೆಯನ್ನು ವಿಸ್ತರಿಸುವ ಭರದಲ್ಲಿ ಈ ರೀತಿಯ ತಪ್ಪುಗಳು ನಮ್ಮಲ್ಲಿ ಬಂದು ಹೋಗ್ತವೆ. ಅದರಿಂದ ಕಾರಂತರಿಗೂ ಸಮಸ್ಯೆ, ತೇಜಸ್ವಿಯವರ ಇದು ಕೂಡ ಅದರಿಂದ ಕುಗ್ಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ತೇಜಸ್ವಿಯವರು ಹೇಗೆ ಬದುಕಿದ್ರು ಅನ್ನುವ ಇರವಿನ ಅರಿವನ್ನು ನಿಮಗೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತೇನೆ. ಒಂದು ಚಿಕ್ಕ ದೃಷ್ಟಾಂತದಿಂದ ನಾನು ಮಾತು ಶುರು ಮಾಡ್ತೇನೆ. ಒಂದು ಸಲ ನಮ್ಮ ಸುಳ್ಯದ ಕಡೆಗೆ ತೇಜಸ್ವಿಯವರು ಬಂದಿದ್ರಂತೆ, ನನಗೆ ಗೊತ್ತಿಲ್ಲ, ನಾನು ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ, ನಾನು ಬಹಳ ಚಿಕ್ಕವ. ಒಂದು ಸಾವಯವದ ವಿಚಾರಗೋಷ್ಠಿ, ಸಾವಯವ ಕೃಷಿಯ ವಿಚಾರಗೋಷ್ಠಿಗೆ ಬಂದಿದ್ದಾಗ ಒಂದು 200 ಜನ ಆ ಹಳ್ಳಿಯಲ್ಲಿ ಸೇರಿದ್ರು. ತೇಜಸ್ವಿಯವರು ವೇದಿಕೆಯಲ್ಲಿದ್ದರು. ಕಾರ್ಯಕ್ರಮವನ್ನು ಯಾರೋ ನಿರೂಪಿಸ್ತಾ ಇದ್ರು. ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇರುವಾಗ ವೇದಿಕೆಯಲ್ಲಿ ಕೂತ ತೇಜಸ್ವಿಯವರಿಗೆ ಎದುರುಗಡೆ ಬಂಟಮಲೆ ಕಾಡು ಕಾಣಿಸ್ತಾ ಇತ್ತು. ತೇಜಸ್ವಿಯವರ ಎರಡೂ ಕಾಲು ಆ ಕಾಡನ್ನು ನೋಡ್ತಾ ಎದುರುಗಡೆ ಇದ್ದಂಥ ಟೀಪಾಯಿಯ ಮೇಲೆ ಬಂತಂತೆ. ಹೀಗೆ ಇದೊಂದು ಕಾರ್ಯಕ್ರಮ, ಗಂಭೀರವಾದಂಥ ಕಾರ್ಯಕ್ರಮ, ಇದಕ್ಕೊಂದು ಶಿಷ್ಟಾಚಾರ ಇದೆ, ಒಂದು ಕ್ರಮ ಇದೆ ಅಂತ ಉಳಿದವರಿಗೆಲ್ಲ ಗೊತ್ತಿತ್ತು. ತೇಜಸ್ವಿಯವರಿಗೆ ಗೊತ್ತಾಗಲಿಲ್ಲ. ಎರಡೂ ಕಾಲನ್ನು ತೇಜಸ್ವಿಯವರು ಗೊತ್ತಾಗದ ರೀತಿಯಲ್ಲಿ ಟೀಪಾಯಿ ಮೇಲೆ ಇಟ್ಟರು ಅಂತ ಒಬ್ಬರು ಹೇಳಿದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಯಾಕೆ ತೇಜಸ್ವಿಯವರು ಹೀಗೆ ಮಾಡಿದ್ರು? ನಾವು ಮಾಡದ ರೀತಿಯಲ್ಲಿ, ನಾವು ಇರದ ರೀತಿಯಲ್ಲಿ, ನಾವು ಬದುಕದ ರೀತಿಯಲ್ಲಿ, ನಮ್ಮ ಜೀವನ ವಿನ್ಯಾಸ ಇಲ್ಲದ ರೀತಿಯಲ್ಲಿ ತೇಜಸ್ವಿಯವರ ಜೀವನ ವಿನ್ಯಾಸ, ಬದುಕುವ ಕ್ರಮ, ಆಲೋಚನೆಯ ಕ್ರಮ, ಸಿದ್ಧಾಂತಗಳು, ತತ್ವಗಳು ಯಾಕೆ ಭಿನ್ನ ಆಯಿತು? ಈ ಎರಡನ್ನ ಇಟ್ಟುಕೊಂಡು ನೋಡಿದರೆ ನಮ್ಮದು ಸರಿಯಾ, ತೇಜಸ್ವಿಯವ್ರದ್ದು ಸರಿಯಾ? ಈ ಒಂದು ವೈಚಿತ್ರ್ಯವನ್ನ ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ನಾನು ಆಗ ಹೇಳಿದ ನಮ್ಮ ಮುಖವಾಡಗಳು, ನಾವು ಇವತ್ತು ಕಳಚಿಕೊಳ್ಳುವ ಸತ್ಯಗಳು, ನಾವು ಇವತ್ತು ಕಳಚಿಕೊಳ್ಳುವ ನೈತಿಕತೆಗಳ ಅರಿವು ನಮಗೆ ಆಗ್ತಾ ಹೋಗುತ್ತೆ. ಮನುಷ್ಯರಾಗಿ ತೇಜಸ್ವಿ ಏನು ಅಂತ, ಇದು ಬಹಳ ಮುಖ್ಯ ನನಗೆ. ಇಂಗ್ಲಿಷ್ನಲ್ಲಿ ಒಂದು ಪದ್ಯ ಇದೆ. ಆ ಪದ್ಯದ ಒಂದು ಸಾಲು ಅಮ್ಮ ಮಾತಾಡಮ್ಮ ಅಂತ. ಅಂದರೆ ಒಂದು ಮಗು ಬಾತ್ರೂಮ್ ಒಳಗಡೆ ಸ್ನಾನ ಮಾಡ್ತಾ ಇರ್ತದೆ ಕತ್ತಲಿಗೆ, ಇದ್ದಕ್ಕಿದ್ದಾಗಿ ಲೈಟ್ ಹೋಗುತ್ತೆ. ಲೈಟ್ ಹೋದಾಗ ಮಗು ಒಳಗಡೆಯಿಂದ ಕೂಗುತ್ತೆ ಅಮ್ಮನನ್ನ, ಅಮ್ಮ ನೀನು ಮಾತಾಡಮ್ಮ ಅಂತ. ಆವಾಗ ಅಮ್ಮ ಕೇಳ್ತಾಳೆ, ಅಲ್ಲ ನಾನು ಹೊರಗಡೆ ಇದ್ದೇನೆ, ಲೈಟು ಒಳಗಡೆ ಹೋಗಿದೆ, ನಾನು ಹೊರಗಡೆ ಮಾತನಾಡಿದರೆ ನಿನಗೆ ಬೆಳಕು ಬರುತ್ತಾ ಅಂತ. ಆವಾಗ ಮಗು ಹೇಳುತ್ತೆ, ನೀನು ಹೊರಗಡೆ ಇದ್ದು ಮಾತನಾಡಿದರೂ ನನಗೆ ಬೆಳಕು ಬರುತ್ತೆ, ಧೈರ್ಯ ಬರುತ್ತೆ ಅಂತ. ನನಗೆ ಎಷ್ಟೋ ಸಲ ಅನಿಸಿದ್ದು, ತೇಜಸ್ವಿಯವರು ಹೊರಗಡೆ ಇದ್ದು ಜೀವಂತ ಇರುವವರೆಗೆ ಅವರು ಮಾತನಾಡ್ತಾ ಇದ್ದಂಥ ಮಾತು ಎಲ್ಲೋ ಕತ್ತಲೆಯಲ್ಲಿದ್ದಂಥ ನಮಗೆ ಸ್ವಲ್ಪ ಬೆಳಕಾಗ್ತಾ ಇತ್ತು. ಒಬ್ಬ ರಾಮದಾಸ್ ಇರ್ಬೋದು, ಅಥವಾ ಒಬ್ಬರು ತೇಜಸ್ವಿಯವರು ಇರ್ಬೋದು, ಅಥವಾ ಒಬ್ಬರು ಅನಂತಮೂರ್ತಿ ಅವರು ಇರ್ಬೋದು.
ಎಷ್ಟೋ ಸಲ ಅನಿಸುವುದು, ಇವರು ಇಲ್ಲದ ಭಾರತದಲ್ಲಿ, ಇವಂಥವ್ರು ಇಲ್ಲದ ಭಾರತದಲ್ಲಿ ನಮ್ಮಂಥವ್ರಿಗೆ ಸ್ವಲ್ಪ ಧೈರ್ಯ ಕುಂದಿ ಹೋಗ್ತಾ ಇದೆಯಾ, ಒಂದು ರೀತಿ ಕತ್ತಲೆ ಒದಗ್ತಾ ಇದೆಯಾ ಅನ್ನುವಂಥ ಒಂದು ನೋವು, ಸಂಕಟ ಕೂಡ ನಮ್ಮನ್ನು ಆಗಾಗ ಕಾಡ್ತಾ ಇದೆ. ತೇಜಸ್ವಿ ಅವರ ಜೀವನ ನಮ್ಮ ಜೀವನಕ್ಕಿಂತ ಅಥವಾ ಜೀವನದ ಕ್ರಮ ವಿನ್ಯಾಸ ನಮಗಿಂತ ಭಿನ್ನವ ಅನ್ನುವಂಥ ಒಂದು ಪ್ರಶ್ನೆ ಕೇಳುವುದರ ಮೂಲಕ ನಾನು ಅದಕ್ಕೆ ಉತ್ತರವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಇಲ್ಲಿ ಮಾಡ್ತೇನೆ. ನಮ್ಮ ಬದುಕಿಗೆ ಒಂದು ಚೌಕಟ್ಟು ಇದೆ, ಒಂದು ನಿರ್ಬಂಧ ಇದೆ. ನಮ್ಮ ಶಾಲೆ, ಕಲಿಕೆ, ಸಿಲೆಬಸ್ಸು, ಪರೀಕ್ಷೆ, ಮೌಲ್ಯಮಾಪನ, ಅಂಕ, ಆ ಅಂಕದ ಮೂಲಕ ಒಂದು ಉದ್ಯೋಗ, ಉದ್ಯೋಗದ ಮೂಲಕ ಒಂದು ವೇತನ, ವೇತನದ ಮೂಲಕ ಒಂದು ಬದುಕು, ಈ ರೀತಿಯ ಒಂದು ಸರಣಿ ಇದೆ, ನಮ್ಮೆಲ್ಲರ ಬದುಕಿಗಿದೆ. ಆ ಸರಣಿಯನ್ನು ಸದುಪಯೋಗಪಡಿಸಿಕೊಂಡು ತೇಜಸ್ವಿಯವರಿಗೆ ಬದುಕಬಹುದಿತ್ತು. ಆದರೆ ತೇಜಸ್ವಿ ಅದಕ್ಕೆ ಭಿನ್ನವಾಗಿ ಆ ಸರಣಿಯನ್ನು ಮುರಿಯುವ ಪ್ರಯತ್ನವನ್ನು ಮಾಡಿ ಅವರು ಒಂದು ಹಳ್ಳಿಗೆ ಬರ್ತಾರೆ, ಕೃಷಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ನಮ್ಮಲ್ಲಿ ಮದುವೆ ಹೀಗೆ ಆಗಬೇಕು, ನಮ್ಮ ಜಾತಿಯ ಒಳಗಡೆನೇ ಮದುವೆ ಆಗಬೇಕು, ನಮ್ಮ ಮಕ್ಕಳು ಕೂಡ ಇದೇ ಜಾತಿಯ ಮಕ್ಕಳನ್ನೇ ಮದುವೆ ಆಗಬೇಕು, ನಾನು ನನ್ನ ಮನೆ ಬಿಟ್ಟು ಬೆಂಗಳೂರಿಗೆ ಮೈಸೂರಿಗೆ ಹೋಗುವಾಗ ಇಂಥದ್ದೇ ಡ್ರೆಸ್ ಹಾಕಬೇಕು, ಬರ್ಮಡ ಹಾಕ್ಕೊಳ್ಬಾರ್ದು ಅನ್ನುವಂಥ ಒಂದು ಸಿದ್ಧಾಂತ ಇರುತ್ತೆ ಅಲ್ವಾ. ನಮ್ಮ ಬದುಕಿಗೆ ಒಂದು ಚೌಕಟ್ಟು, ನಿರ್ಬಂಧ ಇರುತ್ತೆ ಅಲ್ವಾ. ಅವೆಲ್ಲವನ್ನ ಮುರಿಯುವುದರ ಮೂಲಕ, ಅಥವಾ ನನ್ನ ಸ್ಕೂಟರಿಗೆ ಎರಡು ಸೀಟ್ ಇರಬೇಕು, ಒಂದು ಸೀಟ್ ಮಾತ್ರ ಅಲ್ಲ, 2 ಸೀಟ್ ಇರಬೇಕು, ಈ ಕ್ರಮವನ್ನು ಮುರಿದು ಬದುಕುವುದರಲ್ಲಿ ತೇಜಸ್ವಿ ಏನನ್ನ ತೋರಿಸ್ತಾರೆ ಅನ್ನುವುದು ಕೂಡ ಬಹಳ ಮುಖ್ಯ. ಬಹುಶಃ ಕನ್ನಡದಲ್ಲಿ ಒಂದು PUCಯವರೆಗೆ ಶಾಲೆಗೆ ಹೋದದ್ದಕ್ಕೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಟ್ಟ ವ್ಯಕ್ತಿ ಶಿವರಾಮ ಕಾರಂತರು. 12 ವರ್ಷ ನಂದು ವೇಸ್ಟ್ ಆಯಿತು ಅಂತ ಹೇಳ್ತಾರೆ ಅವರು. 4 ಗೋಡೆಯ ಒಳಗಡೆ 12 ವರ್ಷ ವ್ಯರ್ಥ ಆಯ್ತು ಅಂತ ಹೇಳ್ತಾರೆ. ಆದರೆ ತೇಜಸ್ವಿ ಹೋಗ್ತಾರೆ, ಸ್ನಾತಕೋತ್ತರ ಪದವಿವರೆಗೆ ಕಾಲೇಜಿಗೆ ಹೋಗ್ತಾರೆ. ಮನಸ್ಸಿದ್ದು ಹೋದದ್ದಲ್ಲ, ಅವರ ತಂದೆಯವರ ಪ್ರಚೋದನೆ, ತಂದೆಯವರ ಒತ್ತಡಕ್ಕೆ ಇರಬಹುದಂತ ನಾನು ನಂಬಿಕೊಂಡಿದ್ದೇನೆ. ಅದು ಎಲ್ಲವೂ ಆದ ನಂತರ ಅಪ್ಪ ಹೇಳಿದ್ದನ್ನು ನಾನು ಕಲ್ತಿದ್ದೇನೆ, ಇನ್ನಾದರೂ ನನ್ನನ್ನು ಸ್ವತಂತ್ರವಾಗಿ ಬದುಕುವುದಕ್ಕೆ ಬಿಡಿ ಅನ್ನುವಂಥ ಆಯ್ಕೆಯನ್ನು ಮಾಡಿಕೊಂಡು ಅವರು ಎಲ್ಲ ಸುಖ ದುಡ್ಡಿನಲ್ಲಿರುತ್ತೆ, ಎಲ್ಲ ಸುಖ ನಗರದಲ್ಲಿ ಇರುತ್ತೆ ಅನ್ನುವಂಥ ಭ್ರಾಂತಿಯಿಂದ ಕಳಚಿಕೊಂಡು ಅವರು ಮತ್ತೆ ಗ್ರಾಮಮುಖಿ ಆಗ್ತಾರೆ. ಮತ್ತು ಗ್ರಾಮದಿಂದ ಗ್ರಾಮವೇ ಹಳ್ಳಿಯೇ. ಗಾಂಧಿ ಹೇಳ್ತಾರಲ್ಲ, ಭಾರತದ ಆತ್ಮ ನಮ್ಮ ಗ್ರಾಮಗಳು ಅಂತ. ಭಾರತವನ್ನು ಹೇಗೆ ನಿರ್ವಚಿಸಬೇಕು, ಪರಿಚಯಿಸಬೇಕು ಅಂದರೆ ಅದು ಸಂಸತ್ತಿನ ಬಾಗಿಲಲ್ಲಿ ಡೆಲ್ಲಿಯಲ್ಲಿ ನಿಂತು ಅಲ್ಲ, ವಿಧಾನಸೌಧದ ಮೆಟ್ಟಲಲ್ಲಿ ನಿಂತು ಅಲ್ಲ, ಯಾವುದೋ ಒಂದು ಮೂಡಿಗೆರೆಯಲ್ಲೋ, ಜನ್ನಾಪುರದಲ್ಲೋ, ನನ್ನೂರಿನ ದೇರ್ಲದಲ್ಲೋ ನಿಂತು ಭಾರತವನ್ನು ನೋಡಬೇಕು ಅಂತ ಗಾಂಧಿ ಹೇಳ್ತಾರಲ್ಲ, ಆ ನೆಲೆಯ ಒಂದು ಯೋಚನೆಯನ್ನು ತೇಜಸ್ವಿಯವರು ಮಾಡ್ತಾರೆ. ಒಂದು ಕಡೆ ಅವರು ಹೇಳ್ತಾರೆ, ಯಾವ್ಯಾವ ಶಾಲೆಗಳು ಬಿಗಿಯಾಗಿ ಟೈ ಕಟ್ಟಿಸ್ತಾವೋ, ಬಿಗಿಯಾಗಿ ಶೂ ಕಟ್ಟಿಸ್ತಾವೋ, ಈ ಹೆಚ್ಚೆಚ್ಚು ಡೊನೇಷನ್ ತಗೊಳ್ತಾವೋ, ಅವುಗಳನ್ನು ಒಳ್ಳೆಯ ಶಾಲೆಗಳು ಎಂದು ಭಾವಿಸುವ ಒಂದು ಕ್ರಮ ಇದೆಯಲ್ಲ, ಅದು ತಪ್ಪು ಅಂತ. ಅದರ ಮುಕ್ತವಾಗಿ ಅವರು ಹೊರಗಡೆ ಬರ್ತಾರೆ. ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ನಮ್ಮಲ್ಲಿ ಹಾಳಾದ ಗಾಳಿಯ ಬಗ್ಗೆ, ಹಾಳಾದ ನೀರಿನ ಬಗ್ಗೆ, ಅನ್ನಕ್ಕೆ ವಿಷ ಸೇರಿದ ಬಗ್ಗೆ ತರಗತಿಯಲ್ಲಿ ಕೂತು ಅಧ್ಯಯನ ಮಾಡುವ ಒಂದು ಕ್ರಮ ಇದೆಯಲ್ಲ, ನಾವು ಇವತ್ತಿನವರೆಗೆ ಗಾಂಧಿ ಸ್ಕೂಲ್ನಿಂದ ತೊಡಗಿ ಇವತ್ತಿನವರೆಗೆ ಇಟ್ಟುಕೊಂಡಿದ್ದೇವಲ್ಲ ಒಂದು ಸಿದ್ಧ ಕ್ರಮ, ಅದನ್ನು ಮುರಿದು ಪ್ರಕೃತಿಯಲ್ಲೇ ನಿಂತು ಪ್ರಕೃತಿಯ ಅಧ್ಯಯನ ಮಾಡೋದು, ನೀರಿನಲ್ಲೇ ನಿಂತು ನೀರಿನ ಅಧ್ಯಯನ ಮಾಡೋದು, ಅನ್ನದಲ್ಲೇ ನಿಂತು ಅನ್ನದ ಅಧ್ಯಯನ ಮಾಡೋದು, ಗಾಳಿಯಲ್ಲೇ ನಿಂತು ಗಾಳಿಯ ಅಧ್ಯಯನ ಮಾಡುವ ಒಂದು ಯೋಚನೆಯನ್ನು ಮಾಡ್ತಾರೆ. ನನಗೆಷ್ಟೋ ಸಲ ಅನಿಸುವುದು, ನಾವು ಇವತ್ತು ನಮ್ಮ ಧರ್ಮ ಹಾಳಾಗಿದೆ ಅಂತ ಯೋಚನೆ ಮಾಡ್ತೇವೆ, ನಮ್ಮ ಕುಡಿಯುವ ನೀರು ಹಾಳಾಗಿದೆ ಅಂತ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಮತ ಕೆಡ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೇವೆ, ನಮ್ಮ ತಿನ್ನುವ ಅನ್ನಕ್ಕೆ ವಿಷ ಸೇರಿದಂತೆ ಯೋಚನೆ ಮಾಡೋದಿಲ್ಲ. ನಮ್ಮ ಗಾಳಿ ಮಲಿನಗೊಂಡಿದೆ ಅಂತ ಯೋಚನೆ ಮಾಡ್ತೇವೆ, ನೀರು ಹಾಳಾಗಿದೆ ಅಂತ ಯೋಚನೆ ಮಾಡೋದಿಲ್ಲ. ಬದಲಾಗಿ ನಮ್ಮ ಮತಧರ್ಮಗಳು, ಭಾಷೆಗಳು, ಸಂಸ್ಕೃತಿ ಕೆಡ್ತಾ ಇದ್ದೇವೆ ಅಂತ ಯೋಚನೆ ಮಾಡ್ತೇವೆ. ಬಹುಶಃ ಇವು ಯಾವುದೂ ಕೆಟ್ಟರೂ ಕೂಡ, ಜಾತಿ ಧರ್ಮ ಮತ ಕೆಟ್ಟರೆ ಮನುಷ್ಯ ಕುಲಕ್ಕೆ ಅಪಾಯ ಇಲ್ಲ. ನೀರು ಕೆಟ್ಟರೆ, ಅನ್ನ ಕೆಟ್ಟರೆ, ಗಾಳಿ ಕೆಟ್ಟರೆ, ಮಣ್ಣು ಕೆಟ್ಟರೆ ಮುಂದೆ ಹುಟ್ಟಬೇಕಾದ ಮಕ್ಕಳು, ನಿನ್ನ ಮಕ್ಕಳು ಹಾಳಾಗ್ತಾರೆ, ಅವರ ಜೀವನ ವಿನ್ಯಾಸ, ಅವರ ಅಸ್ತಿತ್ವ ಕೆಡುತ್ತದೆ ಅಂತ ಯೋಚನೆ ಮಾಡಿದ್ರಲ್ಲಿ ನನಗೆ ಶಿವರಾಮ ಕಾರಂತರು ಅವರ ನಂತರ ತೇಜಸ್ವಿ ಬಹಳ ಮುಖ್ಯ ಆಗ್ತಾರೆ ಅಂತ ಅನಿಸುತ್ತೆ. ಇವತ್ತಿನ ಮಗುವಿಗೂ ಕೂಡ ತೇಜಸ್ವಿ ಅವರ ಆಲೋಚನೆ ಮಾಡುವ ಮಗು ಇದೆಯಲ್ಲ,
ತೇಜಸ್ವಿಯವರು ಹೀಗೆ ಇರಬೇಕು ಅಂತ ಭಾವಿಸುವ ಶಿಕ್ಷಣ ಕ್ರಮ ಏನಿದೆ, ನೀವು ಯೋಚನೆ ಮಾಡಿ, ಇವತ್ತಿನ ಮಗುವಿಗೂ ಕೂಡ ಶಾಲೆಯಿಂದ ಮನೆಗೆ ಹೋಗುವಾಗ, ಮನೆಯಿಂದ ಶಾಲೆಗೆ ಬರುವಾಗ ಅಡ್ಡ ಆಗುವ ಹೊಳೆಯ ಮೇಲಿನ ಸಂಕದ ಮೇಲೆ, ಪಾಲದ ಮೇಲೆ ನಿಂತು ಕೆಂಪು ನೀರಿಗೆ ಕಾಲು ಕೊಡಬೇಕು, ಕಟ್ಟದ ನೀರಿನ ಆಳಕ್ಕೆ ಇಳಿದು ಮೀನು ಹಿಡಿಬೇಕು, ಮರಳಲ್ಲಿ ಆಟ ಆಡಬೇಕು ಅಂತ ಇವತ್ತಿನ ಮಗುವಿಗೂ ಆಸೆ ಇದೆ. ಆದರೆ ಪಾಲದ ಮೇಲೆ ಕೂತ ಮೀನನ್ನು ಗಮನಿಸ್ತಾ ಇರುವ, ನೀರಿಗೆ ಕಾಲು ಕೊಟ್ಟ ಮಗುವನ್ನ ಈ ಕಡೆಯಿಂದ ಅಮ್ಮ ಓದೈತಾಳೆ ಹೋಮ್ವರ್ಕ್ ಮಾಡಂತ, ಆ ಕಡೆಯಿಂದ ಸ್ಕೂಲ್ನ ಟೀಚರ್ ಓದೈತಾರೆ. ಈ ನಡುವೆ ಸಿಕ್ಕಿ ಹಾಕಿಕೊಂಡ ಆಧುನಿಕ ನಮ್ಮ ಹೊಸ ತಲೆಮಾರು ಇವತ್ತು ನಾವು ಯೋಚನೆ ಮಾಡಬೇಕು, ಅವರ ಒಳಗಡೆಯ ಯಂತ್ರಗಳನ್ನು ನಾವು ಕಳಚದೆ ಹೋದರೆ, ನಮ್ಮ ಶಿಕ್ಷಣದ ಮೂಲಕ, ನಮ್ಮ ಕುಟುಂಬದ ಮೂಲಕ, ನಮ್ಮ ಸಮಾಜದ ಮೂಲಕ ಅವರ ಒಳಗಡೆ ನಾವು ಸ್ಥಾಪನೆ ಮಾಡ್ತಾ ಇದ್ದೇವಲ್ಲ, ದಿನೇ ದಿನೇ ಸ್ಥಾಪನೆ ಮಾಡ್ತಾ ಇದ್ದೇವಲ್ಲ, ಅವರನ್ನು ಯಂತ್ರ ಮಾಡ್ತಾ ಇದ್ದೇವಲ್ಲ, ಆ ಯಂತ್ರವನ್ನು ಕಳಚುವುದಕ್ಕೆ ನನಗೆ ತೇಜಸ್ವಿಯವರ ಸಾಹಿತ್ಯದಷ್ಟು ಒಳ್ಳೆಯ ಒಂದು ಔಷಧಿ ಬೇರೆ ಯಾವುದೂ ಇಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನನಗೆ ಒಂದು ಆನೆಯ ಕತೆ ನೆನಪಾಗ್ತಾ ಇದೆ. ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ. ಒಂದು ಸ್ಕೂಲಲ್ಲಿ ಮೇಷ್ಟ್ರೊಬ್ಬರು ಆ ಆನೆಯ ಬಗ್ಗೆ ಪಾಠ ಮಾಡ್ತಾ ಇದ್ರಂತೆ. ನೋಡಿ, ಇದು ಆನೆ, ಇದು ಆನೆಯ ಬಾಲ, ಇದು ಆನೆಯ ಸೊಂಡಿಲು, ಇದು ಆನೆಯ ಕಾಲು ಅಂತ. ಅದೇ ಹೊತ್ತಿಗೆ ಆ ಶಾಲೆಯ ಪಕ್ಕದ ಅಂಗಳದಲ್ಲಿ ಒಂದು ನಿಜವಾದ ಆನೆ ಹೋಗ್ತಾ ಇತ್ತಂತೆ. ಒಬ್ಳು ಸ್ಟೂಡೆಂಟ್ ಹೇಳಿದ್ರಂತೆ, ಸರ್ 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 ಆನೆ ಹೋಗ್ತಾ ಇದೆ ಅಂತ ಕಿಟಕಿ ನೋಡ್ಕೊಂಡು. ಆವಾಗ ಮೇಷ್ಟ್ರು ಹೇಳಿದ್ರಂತೆ, ಮುಚ್ಚುಕೋ ಕಿಟಕಿ, ಇದು ಆನೆ ಅಂತ, ಇದು ಆನೆ. ಪುಸ್ತಕವನ್ನು ತೋರಿಸ್ತಾ ಇದ್ರು. ನಿಜವಾದ ಶಿಕ್ಷಕ ಏನು ಮಾಡಬೇಕಿತ್ತು ಅಂದರೆ ಪುಸ್ತಕವನ್ನು ಮುಚ್ಚಿ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ನಿಜವಾದ ಆನೆಯನ್ನು ತೋರಿಸ್ಬೇಕಾಗಿತ್ತು. ಇವತ್ತು ನಿಜವಾದ ಆನೆಯನ್ನು ತೋರಿಸುವ ಶಿಕ್ಷಣ ನಮಗೆ ಸಿಗ್ತಾ ಇಲ್ಲ. ನಿಜವಾದ ಆನೆಯನ್ನು, ನಿಜವಾದ ಚಿಟ್ಟೆಯನ್ನು, ನಿಜವಾದ ಪಕ್ಷಿಗಳನ್ನು, ನಿಜವಾದ ಪ್ರಾಣಿಗಳನ್ನು ತೋರಿಸುವ ಶಿಕ್ಷಣ ತೇಜಸ್ವಿಯವರ ಪುಸ್ತಕದ ಒಳಗಡೆ ಇದೆ. ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕು ಅಂತ ಅನಿಸುತ್ತೆ. ಇನ್ನು ಎರಡನೇದಾಗಿ ತೇಜಸ್ವಿಯವರಲ್ಲಿದ್ದಂಥ ಕುತೂಹಲ, ಅವರ ಅರಿವಿನ ಪ್ರಜ್ಞೆಯನ್ನು ವಿಸ್ತರಿಸಿದ್ದು ಅವರ ಒಳಗಡೆ ಇದ್ದಂಥ ಕುತೂಹಲ. ನಾನು ಒಬ್ಬ ಉಪನ್ಯಾಸಕನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ನಾವೊಂದು ಅತಿರೇಕದ ಕಾಲದಲ್ಲಿ ಬದುಕ್ತಾ ಇದ್ದೇವೆ. ಇದನ್ನು ಪದೇ ಪದೇ ಸುಮಾರು ವೇದಿಕೆಗಳಲ್ಲಿ ನಾನು ಹಂಚಿಕೊಂಡೆ. ಕಳೆದ ಕೊರೋನೋತ್ತರ ಜಗತ್ತು ಕಳೆದ 4 ವರ್ಷಗಳಲ್ಲಿ 1,20,000 ಗಂಟೆ ಕೊರೋನಾದ ಬಗ್ಗೆ ಟಿವಿಯಲ್ಲಿ ಚರ್ಚೆ ಆಯ್ತಂತೆ. ಸುಮಾರು 88,000 ಲೇಖನಗಳು ಭಾರತದಲ್ಲಿ ಪ್ರಕಟ ಆದುವಂತೆ ಕೊರೋನಾದ ಬಗ್ಗೆ. ಸುಮಾರು 4-5 ಲಸಿಕೆಗಳು ಹುಟ್ಟಿಕೊಂಡವು ಭಾರತದಿಂದ. ಒಂದಷ್ಟು ವೈಜ್ಞಾನಿಕವಾಗಿ, ಒಂದಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆಗಳಾದವು, ಸಂಶೋಧನೆಗಳಾದವು. ಆದರೆ ಯಾರೂ ಅಧ್ಯಯನ ಮಾಡದ, ಗಂಭೀರವಾಗಿ ಸಂಶೋಧನೆ ಮಾಡಿದ ಒಂದು ವಿಷಯ, ಕಳೆದ 4 ವರ್ಷಗಳಲ್ಲಿ ಭಾರತೀಯರ ಮನಸ್ಸು ಬದಲಾದದ್ದು. ನಾನಿದನ್ನು ಒಬ್ಬ ಉಪನ್ಯಾಸಕನಾಗಿ ನಿತ್ಯ ತರಗತಿಯಲ್ಲಿ ಅನುಭವಿಸ್ತಾ ಇದ್ದೇನೆ. ನಮ್ಮ ಹೊಸ ತಲೆಮಾರಿಗೆ ಭಾವಿಸುವತನ ಇಲ್ಲ, ಸ್ಥೈರ್ಯ ಇಲ್ಲ, ಪ್ರೀತಿಸುವತನ ಇಲ್ಲ, ಸಂವೇದನೆಗಳು ಇಲ್ಲ ಅಂತ ಒಂದು ಕೃತಕ ಜಗತ್ತನ್ನು ನಾವು ಸೃಷ್ಟಿಸ್ತಾ ಇದ್ದೇವೆ. ಯಾಕೆ ಅಂತ ನನ್ನ ಅನುಭವದ ಪ್ರಕಾರ, ನಾನೊಬ್ಬ ಉಪನ್ಯಾಸಕನಾಗಿ, ಒಬ್ಬ ಗ್ರಾಮಮುಖಿ ಬರಹಗಾರನಾಗಿ ಅಥವಾ ರೈತನ ಮಗನಾಗಿ ನಾನು ಭಾವಿಸಿಕೊಂಡದ್ದು, ಇವತ್ತಿನ ಹೊಸ ತಲೆಮಾರಿನಲ್ಲಿ ರೈತ ಮನಸ್ಸು ನಾಶ ಆದದ್ದು. ಅನ್ನದ ದಾರಿಯಲ್ಲಿ ನಾಗರಿಕತೆಯ ಕಡೆಗೆ ಚಲಿಸುವಾಗ ನಮಗೆ ಸಹಜವಾಗಿ ದತ್ತವಾದ ಒಂದು ರೈತ ಮನಸ್ಸು ಇದೆಯಲ್ಲ, ಅದು ಇವತ್ತು ನಮ್ಮ ಹೊಸ ತಲೆಮಾರಿನಲ್ಲಿಲ್ಲ. ಇನ್ನೊಂದು, ನಾನು ಅದನ್ನು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಈ ಇಡೀ 80 ಲಕ್ಷ ಜೀವಜಂತುಗಳು, ನೆನಪಿಟ್ಟುಕೊಳ್ಳಿ, ಈವರೆಗೆ ಸಂಶೋಧನೆ ಮಾಡಿ ಪುಸ್ತಕಕ್ಕೆ ಬಂದ ದಾಖಲಾದ ಒಟ್ಟು ಜೀವ ಜಗತ್ತು 80 ಲಕ್ಷ ಅಂತ ಈ ಪ್ರಪಂಚದಲ್ಲಿ, ಈ ಭೂಮಿಯ ಮೇಲೆ. ಅದರಲ್ಲಿ ಎಲ್ಲ ಜೀವಜಂತುಗಳಲ್ಲಿ ಕುತೂಹಲ ಇದೆ. ಯಾಕಂದರೆ ಅವೆಲ್ಲವೂ ಆಹಾರವನ್ನು ಹುಡುಕುತ್ತವೆ. ಆದರೆ ನಾವು ಆಹಾರವನ್ನು ಸಂಪಾದಿಸಿಕೊಂಡಿದ್ದೇವೆ. ಎಲ್ಲ ಮನುಷ್ಯನ ಕುತೂಹಲ ಇರಬೇಕಾದ್ದು ಆಹಾರದ ರುಚಿಯ ಮೇಲೆ, ಆಹಾರದ ಮೇಲೆ. ಆ ಆಹಾರವೂ ದಕ್ಕಿದೆ. ಎರಡನೆಯದ್ದು, ಮನುಷ್ಯ ಮಿಲನದ, ಗಂಡು ಹೆಣ್ಣಿನ ಮಿಲನದ ಬಗ್ಗೆ ಮನುಷ್ಯನಿಗೆ ಇದ್ದ ಕುತೂಹಲ ಒಂದು ಆಹಾರದ ಮೇಲೆ, ಅನ್ನದ ಮೇಲೆ. ಎರಡನೆಯದ್ದು ಮಿಲನದ ಮೇಲೆ.
ಈ ಎರಡೂ ಆಸಕ್ತಿಯನ್ನು ದಾಟಿದ ಒಂದು ಮನಸ್ಥಿತಿ ನನಗೆ ಲೋಕದಲ್ಲಿ ಕಾಣಿಸ್ತಾ ಇದೆ. ಅದರಿಂದಾಗಿ ಮನುಷ್ಯನಿಗೆ ಕುತೂಹಲವೇ ಇಲ್ಲ ಅಂತ ಅನಿಸುತ್ತೆ. ಈ ಒಂದು ರೀತಿ ಮನುಷ್ಯನ ಮುಖ ನೋಡಿದರೆ ಈಗ ನನಗೆ ಅರ್ಥ ಆಗ್ತದೆ. ಯಾವ ಜೀವನಾಸಕ್ತಿಯೂ ಇಲ್ಲದ ಯುವಕರನ್ನ, ವಿದ್ಯಾರ್ಥಿಗಳನ್ನು ನಾನು ನೋಡ್ತಾ ಇರ್ತೇನೆ. ನಾನು ತಮಾಷೆಗೆ ಮೊನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ತರಗತಿಯಲ್ಲಿ ನಮ್ಮ ಮಕ್ಕಳು ಈ ಬೋರ್ಡ್ ಮೇಲೆ ಒಂದು ಮೂಲೆಯಲ್ಲಿ ಬರೀತಾರೆ, ಒಟ್ಟು ಹಾಜರಿರುವ ವಿದ್ಯಾರ್ಥಿಗಳ ಸಂಖ್ಯೆ, ಹುಡುಗರ ಸಂಖ್ಯೆ, ಹುಡುಗಿಯರ ಸಂಖ್ಯೆ ಅಂತ. ಇನ್ನೊಂದು ಗೆರೆ ಸೇರಿಸ್ಬೇಕು ನೀವು, ಏನಂತಂದ್ರೆ ಪಾಠ ಕೇಳುವ ಮಕ್ಕಳ ಸಂಖ್ಯೆ ಅಂತ. ಬಹಳ ಮುಖ್ಯ ಅದು. ಇರುವವರೆಲ್ಲ ಇವತ್ತು ಪಾಠ ಕೇಳ್ತಾ ಇಲ್ಲ. ಅವರು ಬೇರೆ ನೆಟ್ಟಗೆ 1 ಗಂಟೆ ನಿಲ್ಲಿಕ್ಕೆ ಆಗದ ಒಂದು ಮನಸ್ಥಿತಿ ಇದೆಯಲ್ಲ, ಅಂಥ ಮಕ್ಕಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಬಹುಶಃ ಕುತೂಹಲ ರಹಿತವಾದ ಯಂತ್ರ ಸ್ಥಿತಿಯನ್ನ ನಮ್ಮ ಒಳಗಡೆಯಿಂದ ಕಳಚಬೇಕಾದ್ರೆ ತೇಜಸ್ವಿಯವರ ಬದುಕಿನ ಮತ್ತು ಬರಹದ ದಾರಿಗೆ ನಾವು ಕೋದುಕೊಳ್ಳಬೇಕು ಅಂತ ಅನಿಸುತ್ತೆ ನನಗೆ. ಐನ್ಸ್ಟೀನ್ ಯಾವಾಗಲೂ ಹೇಳ್ತಾ ಇದ್ದ, ನನ್ನ ಕುತೂಹಲವೇ ನನ್ನ ಕೆಲಸಕ್ಕೆ ಅಡ್ಡಿ ಅಂತ. ಇದನ್ನು ತೇಜಸ್ವಿಯವರು ಪ್ರತಿ ದಿವಸ ಅನುಭವಿಸ್ತಾ ಇದ್ದದ್ದನ್ನು ನಾನು ಕಂಡಿದ್ದೇನೆ. ಅವರ ಬದುಕಿಗೆ ಟೈಮ್ ಟೇಬಲ್ ಇರಲಿಲ್ಲ, ಅವರ ದಿನದ ಕೆಲಸಕ್ಕೆ ಬಯೋಮೆಟ್ರಿಕ್ಸ್ ಇರಲಿಲ್ಲ, ಅವರು ರಾತ್ರಿ ನಮ್ಮ ಹಾಗೆ ಇಷ್ಟೇ ಹೊತ್ತಿಗೆ ಮಲಗ್ತಾ ಇರಲಿಲ್ಲ. ಅವರ ಕುತೂಹಲ 24 ಗಂಟೆ ಜೀವಂತವಾಗಿದ್ದದ್ದನ್ನು ನಾನು ಗಮನಿಸಿದ್ದೇನೆ. ನಾನು ಮೂರನೆಯದಾಗಿ ಹೇಳಬೇಕಾದ್ದು, ಯಾವತ್ತೂ ತೇಜಸ್ವಿಯವರು ಅತಿರೇಕದ ದಿಕ್ಕು ತಪ್ಪಿಸುವ ಬರಹಗಳನ್ನು ಕನ್ನಡಕ್ಕೆ ಕೊಡಲೇ ಇಲ್ಲ. ಅವರು ಇದ್ದದ್ದನ್ನು ಇದ್ದ ಹಾಗೆ ಬರೆದಿದ್ದಾರೆ. ಹಾಗಂತ 1+1=2 ಅಂತ ಬರೀಲೇ ಇಲ್ಲ. ಅದು ಲೆಕ್ಕದ ವಿಜ್ಞಾನದ ಪಾಯದ ಮೇಲೆ ಅದೇ ನೇರ ಅಭಿವ್ಯಕ್ತಿಯಾಗಿ ಕಾಣಿಸಲೇ ಇಲ್ಲ. ಅದನ್ನು ಅವರು ಬೇರೆ ರೀತಿಯಲ್ಲಿ ನಮಗೆ ಒಂದು ಕನ್ನಡದ ಒಂದು ವಿಶಿಷ್ಟ ದಾರಿಯಲ್ಲಿ, ಮಾದರಿಯಲ್ಲಿ ಅದನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಮಗು ಒಂದು ಮರದ ಬೊಡ್ಡೆಯ ಹತ್ತಿರ ಸುಮಾರು ಹೊತ್ತು ನಿಂತಾಗ ನಮಗೆ ಆ ಮರದ ಬೊಡ್ಡೆ ಒಂದು ಗಣಪತಿ ಹಾಗೆ ಕಾಣ್ಬೋದು. ಇವತ್ತು ಚೌತಿ ಬೇರೆ, ಗಣೇಶನ ಹಬ್ಬ ಬೇರೆ. ಆದರೆ ತೇಜಸ್ವಿಯವರು ಅದು ಗಣೇಶನ ಹಾಗೇ ಕಾಣಿಸುತ್ತದೆ ಅಂತ ಬರೆದಿರಬಹುದು ಹೊತ್ತು ಅದು ಗಣಪತಿ ಅಂತ ಬರೀಲಿಲ್ಲ. ಇದು ಬಹಳ ಮುಖ್ಯ. ಇದು ಅದೇ ಗಣಪತಿ ಅಂತ ಬರೀಲಿಲ್ಲ. ಯಾಕಂತಂದ್ರೆ ಅವರ ಇನ್ನೊಂದು ಕಥೆ ಹೇಳ್ತೇನೆ ನಾನು. ಬಾಪು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಒಂದ್ಸಲ ಅವರು ಕಾಡಿನ ಒಳಗಡೆ ಹೋಗ್ತಾ ಇರುವಾಗ ಒಂದು ಕಾಡು ಕೋಳಿ ಬಂದು ಅವರ ದಾರಿಯಲ್ಲಿ ಹಾರಾಡ್ತದೆ, ಕೆದರ್ತದೆ, ಮಣ್ಣನ್ನು ಕೆದರ್ತದೆ. ಇವರು ಅದನ್ನು ಅಡ್ಡದಲ್ಲಿ ನಿಂತು ಇದೇನು ಅಂತ, ಇದ್ಯಾವ ರೀತಿಯ ವಿಸ್ಮಯ ಅಂತ ಅವರ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾಗ ಅವ್ರಿಗೆ ಗೊತ್ತಾದ ಸತ್ಯ ಏನು ಅಂತಂದ್ರೆ, ಆ ಕಾಡು ಕೋಳಿ ಅಲ್ಲೇ ಎಲ್ಲೋ ಪಕ್ಕದಲ್ಲಿ ಪೊದೆಯ ಒಳಗಡೆ ಮೊಟ್ಟೆ ಇಟ್ಟಿದೆ. ಇವರ ಗಮನವನ್ನು ತಿರುಗಿಸ್ಲಿಕ್ಕಾದ ಈ ಕಡೆ ಇಲ್ಲಿ ಏನೇನೋ ಮಾಡ್ತಾ ಇದೆ, ದಾರಿಗಡ್ಡವಾಗಿ ಏನೇನೋ ಇದು ಮಾಡ್ತಾ ಇದೆ. ನೀನು ಆ ಕಡೆ ಹೋಗ್ಬೇಡ ಅಲ್ಲಿ ಏನಿಲ್ಲ, ಇಲ್ಲೇ ಎಲ್ಲ ಇದೆ ಅಂತ ಅದು ಇವರನ್ನ ದಾರಿ ತಪ್ಪಿಸ್ತಾ ಇದೆ. ನೋಡಿ, ಇದನ್ನ ತೇಜಸ್ವಿಯವರು ಒಂದು ದೈವಿಕ ಅಂತ ಹೇಳಲಿಲ್ಲ, ಒಂದು ಅತೀಂದ್ರಿಯ ಕೆಲಸ ಕೋಳಿ ಮಾಡ್ತಾ ಇದೆ ಅಂತ ಹೇಳಲಿಲ್ಲ. ಅದು ಈ ಪ್ರಪಂಚದ ಒಂದು ಜೀವಿಯೊಂದು ತನ್ನ ಸಂತತಿಯನ್ನು, ಸಂತಾನವನ್ನು ಕಾಪಾಡಿಕೊಳ್ಳುವುದಕ್ಕೆ ಕಂಡುಕೊಂಡ ಒಂದು ರಕ್ಷಣೆಯ ತಂತ್ರ ಅಂತ ಹೇಳ್ತಾರೆ. ಇಡೀ ಅವರ ಪರಿಸರದ ಕಥೆ ಇರ್ಬೋದು ಅಥವಾ ಎಲ್ಲ ಅವರ ಕೃತಿಗಳನ್ನು ನೋಡಿದರೆ ಜೀವಜಂತಿನ ಈ ರೀತಿಯ ಸುರಕ್ಷತೆಯ ಅನೇಕ ತಂತ್ರಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಜೀವ, ಪ್ರಕೃತಿ, ಜೈವಿಕ, ಸ್ವಾಭಾವಿಕ, ನೈಸರ್ಗಿಕ ಸಂಬಂಧದ ಸತ್ಯಗಳನ್ನು, ಸಾರಗಳನ್ನು ಶೋಧಿಸುವ ಕೆಲಸವನ್ನು ಅವರು ಮಾಡ್ತಾರೆ ಹೊರತು ಇವೆಲ್ಲವನ್ನು ಬರೆಯುವಾಗ ಎಲ್ಲೂ ಕೂಡ ಭಾವ ಪರವಶತೆ ಬೇರೆ, ಭಾವ ಆವೇಶಕ್ಕೆ ಒಳಗಾದದ್ದನ್ನು ನಾನು ಕಂಡೇ ಇಲ್ಲ. ಇನ್ನೊಂದು ತೇಜಸ್ವಿಯವರ ಬಹಳ ಮುಖ್ಯ ನಾನು ಕಂಡದ್ದು ಅವರ ಅರಿವಿನ ಇರವು. ಈ ಪ್ರಕೃತಿಯನ್ನು ಗೆಲ್ಲುವುದೆಂದರೆ ಅದರ ಮೇಲೆ ಸವಾರಿ ಮಾಡುವುದಲ್ಲ, ಪ್ರಕೃತಿಗೆ ವಿಧೇಯರಾಗಿರುವುದು ಅನ್ನುವಂಥ ನಿಯಮ. ಇದನ್ನು ಗಾಂಧಿ ಇನ್ನೊಂದು ರೀತಿಯಲ್ಲಿ ಹೇಳಿದರು. ಪ್ರಕೃತಿ ಇರುವುದು ನಿನ್ನ ಅಗತ್ಯಗಳನ್ನು ಪೂರೈಸುವುದಕ್ಕೆ ಹೊರತು ನಿನ್ನ ದುರಾಸೆಯನ್ನಲ್ಲ ಅಂತ. ಯಾರು ನಿಸರ್ಗವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೋ, ಒಂದ್ಸಲ ನನಗೆ ಮಾತನಾಡುವಾಗ ತೇಜಸ್ವಿಯವರು ಹೇಳಿದರು, ನೀನು ನಿನ್ನ ಮನೆಯ ಜಗಲಿಯಲ್ಲಿ ಕೂತಾಗ ನಿನ್ನ ಮನೆಯ ಅಂಗಳದ
ಮಾವಿನ ಮರದ ಮೇಲೆ ಬಿದ್ದ ಮಳೆಯ ನೀರು ಎಲೆಯಿಂದ ಎಲೆಗೆ ಜಾರಿ, ರೆಂಬೆಯಿಂದ ರೆಂಬೆಗೆ ಬಡ್ಡಿ ಹೊಡೆದು, ಕೊಂಬೆಯಿಂದ ಕೊಂಬೆಗೆ ಜಾರಿ ನೆಲಕ್ಕೆ ಸೇರುವುದಕ್ಕೆ ಎಷ್ಟು ಹೊತ್ತು ಬೇಕಾಗುತ್ತೆ, ಮತ್ತು ನೆಲದಲ್ಲಿರುವ ತರಗೆಲೆಯ ಹಾಸಿಗೆಯಲ್ಲಿ ಆ ಮಳೆ ನೀರು ಹೇಗೆ ಹಿಂಗುತ್ತೆ, ಅಂತರ್ಜಲವನ್ನು ಜಾಸ್ತಿ ಮಾಡುತ್ತೆ ಅಂತ ಯಾವುದಾದ್ರೂ ಒಂದು ಪಠ್ಯಪುಸ್ತಕದಲ್ಲಿ ಇದೆಯಾ? ನಮ್ಮ ಮಕ್ಕಳು ಕೂಡ ಹಾಗೆ ಜಗಳಿಯಲ್ಲಿ ಕೂತು ಲೈವ್ ಅದನ್ನು ಗಮನಿಸುವುದನ್ನು ಬಿಟ್ಟು ಕುದುರೆ ಕನ್ನಡಕ್ಕೆ ಹಾಕೊಂಡು ಟಿವಿ ನೋಡ್ತಾ ಇರ್ತಾರೆ. ಅದು ಜಡವಾದ್ದು, ಅದು ಏನು ಕಾರ್ಯಕ್ರಮಗಳ ಕಾರ್ಖಾನೆ, ಅದು ಆನಲ್ಲಿರುತ್ತೆ, ಇದು ಆಫ್ ಆಗ್ತಾ ಹೋಗುತ್ತೆ ಅಂತ. ಎಂಥ ಮಾತು ಗಮನಿಸಿ ನೀವು. ಈ ರೀತಿಯ ಪ್ರಾಕೃತಿಕ ಲೈವ್ ನೇರ ದರ್ಶನಗಳನ್ನು, ಸತ್ಯ ದರ್ಶನಗಳನ್ನು ತೇಜಸ್ವಿಯವರು ಅನೇಕ ಕಡೆ ಮಾಡಿದ್ದಾರೆ. ನಾನು ಯಾವಾಗಲೂ ಈ ಸಂದರ್ಭದಲ್ಲಿ ಹೇಳುವ 3 ರೂಪಕಗಳು, ತೇಜಸ್ವಿಯವರ ಏನು ಪುಸ್ತಕಗಳನ್ನು ನೋಡಿದರೆ, ಓದಿದರೆ ನೀವು ಅರ್ಥೈಸುವುದು, ತೇಜಸ್ವಿಯವರು ಗಾಳ ಹಾಕ್ತಾ ಇದ್ರು, ತೇಜಸ್ವಿಯವರು ಫೋಟೋಗ್ರಫಿ ಮಾಡ್ತಾ ಇದ್ರು, ತೇಜಸ್ವಿಯವರು ಬೇಟೆ ಆಡ್ತಾ ಇದ್ರು ಅಂತ. ನನ್ನ ಪ್ರಕಾರ ಅದು ಬೇಟೆಯೂ ಅಲ್ಲ, ಫೋಟೋಗ್ರಫಿಯೂ ಅಲ್ಲ, ಗಾಳವೂ ಅಲ್ಲ. ಅದು ನನ್ನ ಪ್ರಕಾರ ಅವರು ಪ್ರಕೃತಿಯನ್ನು ಅಧ್ಯಯನ ಮಾಡಲಿಕ್ಕೆ ಬಳಸಿದ ಉಪಕರಣಗಳು. ತುಂಗಾ ನದಿಯ ದಂಡೆಯಲ್ಲಿ ಅಥವಾ ತುಂಗಾ ನದಿಯ ನಡುವಿನ ಒಂದು ಬಂಡೆಯ ಮೇಲೆ ಕೂತು ಕೆಂಪು ನೀರು ಬರುವಾಗ ಒಂದು 20 ಅಡಿ ಉದ್ದದ ದಂಟಿಗೆ ಒಂದು 35 ಅಡಿ ಉದ್ದದ ಗಾಳ ತಂಗಿಸಿ ಕಟ್ಟಿ ಅದರ ತುದಿಗೆ ಒಂದು ಕಬ್ಬಿಣದ ಮುಳ್ಳು ನೇತಾಡಿಸಿ ಆ ಮುಳ್ಳಿಗೆ ಎರೆಹುಳ ನುಗ್ಗಿಸಿ ಅವರು ಬಂಡೆಕಲ್ನಲ್ಲಿ ಇಡೀ ದಿವಸ ಧ್ಯಾನಸ್ಥರಾಗ್ತಾ ಇದ್ರಲ್ಲ. ಕಾಣಿಸದ ಕೆಂಪು ನೀರಿನ ಒಳಗಡೆ ಯಾವುದೋ ಒಂದು ಅಜ್ಞಾತ ಮೀನು ಅವರ ಗಾಳದ ತುದಿಗೆ ಹೀಗೆ ಕಚ್ಚುವಾಗ ಕಾಣಿಸದ ಆ ಜಾಗದಿಂದ ಮುಳ್ಳಿನ ಮೂಲಕ ದಾರಕ್ಕೆ, ದಾರದ ಮೂಲಕ ದಂಟಿಗೆ, ದಂಟಿನ ಮೂಲಕ ಕೈಗೆ ಬಂದು ಮೆದುಳಿಗೆ ತಾಗ್ತಾ ಇತ್ತಲ್ಲ ಒಂದು ಸಂವೇದನೆ. ಕಚ್ಚಿತಾ ಇದೆ, ಕಚ್ಚಿತಾ ಇದೆ, ಕಚ್ಚಿತಾ ಇದೆ, ಇನ್ನೇನು ಕಚ್ಚುತ್ತದೆ, ಎಳೆಯಬೇಕು ಅನ್ನುವಂಥ ಸಂವೇದನೆ ಅವರ ತಲೆಗೆ ಬರ್ತಾ ಇತ್ತಲ್ಲ. ಇದು ಗಾಳ ಅಲ್ಲ, ಇದು ನಿಸರ್ಗದ ಅಧ್ಯಯನದ ಒಂದು ತಂತು ಅಂತ ನನಗನಿಸುತ್ತೆ. ಎಷ್ಟೋ ಸಲ ಸಿಕ್ಕಿದ ಮೀನನ್ನು ಅವರು ವಾಪಸ್ ನೀರಿಗೆ ಬಿಸಾಡಿ ಅವರು ಧ್ಯಾನಸ್ಥರಾಗ್ತಾ ಇದ್ರು. ಗಾಳದ ದಾರಿಯಲ್ಲಿ ಧ್ಯಾನಸ್ಥರಾಗುವುದು, ಅಥವಾ ಎಲ್ಲೋ ಒಂದು ಎಲೆಯ ಮರೆಯ ನಡುವೆ ಕೂತು ಕ್ಯಾಮರಾವನ್ನು ಪಕ್ಷಿಯ ಮೇಲೆ ಗುರಿಯಿಟ್ಟು ದಿನಾ ಇಡೀ ಅಧ್ಯಯನ ಮಾಡುವುದಿದೆಯಲ್ಲ, ಧ್ಯಾನಸ್ಥರಾಗುವುದಿದೆಯಲ್ಲ, ಅಥವಾ ಕೋವಿಯನ್ನ ಗುರಿಯಿಟ್ಟು, ನನಗೆ ಕೆನ್ನೆತ್ನ ಅಂಡರ್ಸನ್ ನಿಮಗೆ ಗೊತ್ತಿರ್ಬೋದು, ದೊಡ್ಡ ಜಿಮ್ಮಿ ಕಾರ್ಬೆಟ್, ಕೆನ್ನೆತ್ ಅಂಡರ್ಸನ್ ಬಹಳ ದೊಡ್ಡ ಬೇಟೆಗಾರರು. ಒಂದು ಸಲ ಅವ ತಮಿಳುನಾಡಿನ ಮದನಪಲ್ಲಿ, ಈರೋಡ್ ಸಮೀಪ ಮದನಪಲ್ಲಿಗೆ ಬರ್ತಾನೆ. ಮದನಪಲ್ಲಿಯಲ್ಲಿ ಒಂದು ನರಭಕ್ಷಕ ಹುಲಿ ಇರುತ್ತೆ. ನರಭಕ್ಷಕ ಹುಲಿ, ಸರ್ ಬನ್ನಿ, ನಮಸ್ತೆ. ಆ ನರಭಕ್ಷಕ ಹುಲಿಯನ್ನ ಬೇಟೆಯಾಡಲಿಕ್ಕೆ ಆತ ಒಂದು ಮರದ ಪೊಟರೆಯ ಒಳಗಡೆ ಕೂರ್ತಾನೆ. ಮರದ ಪೊಟರೆಯ ಒಳಗಡೆ ಕೂತು ಸುಮಾರು ಮನುಷ್ಯರನ್ನ ಸಾಯಿಸಿದ ಹುಲಿಯನ್ನ ಇವ ಬೇಟೆಯಾಡಲಿಕ್ಕೆ ಹೊಂಚಿತಾ ಇರ್ತಾನೆ. ಇರ್ತಾನೆ. ಸುಮಾರು 2 ಗಂಟೆಗಳ ಕಾಲ ನರಭಕ್ಷಕ ಹುಲಿ ಇವ ಹುಲಿಯನ್ನ ನೋಡ್ತಾ ಇರ್ತಾರೆ. ಇದನ್ನ ಆತ ತನ್ನ ಆಟೋಬಯೋಗ್ರಫಿಯಲ್ಲಿ ಸುಮಾರು 60-70 ಪುಟ ಬರೀತಾನೆ. ನಾವಾದ್ರೆ ಹೇಗೆ ಬರೀತಾ ಇದ್ದೆವು? ಹುಲಿ ನನ್ನನ್ನು ನೋಡಿತು, ನಾನು ಹುಲಿಯನ್ನು ನೋಡಿದೆ. 2 ವಾಕ್ಯದಲ್ಲಿ ನಮ್ಮ ಆತ್ಮಕಥೆ ಮುಗೀತಾ ಇತ್ತು. ಈ ಮೌನಕ್ಕೂ ಅಕ್ಷರ ತುಂಬಿಸುವುದಕ್ಕೆ ಸಾಧ್ಯವಾಗುವ ಸಾಧ್ಯತೆಗಳಿವೆಯಲ್ಲ, ಯಾರಿಗೆ ಅಂತಂದ್ರೆ ನೆಲಕ್ಕೆ ಕಾಲಿಟ್ಟು ನಡೆಯುವವನಿಗೆ ಮಾತ್ರ, ಕೆಸರಿಗೆ ಕಾಲಿಟ್ಟು ನಡೆಯುವವನಿಗೆ ಮಾತ್ರ. ಇದನ್ನ ನಾವು ಭೂಮಿ ಧ್ಯಾನ ಅಂತ ಕರೀಬಹುದೇನೋ. ಗಾಳದ ದಾರಿ, ಬೇಟೆಯ ದಾರಿ, ಫೋಟೋಗ್ರಫಿಯ ದಾರಿಗಳೆಲ್ಲ ಒಂದು ರೀತಿ ಅವರಿಗೆ ನಿಸರ್ಗದ ಅಧ್ಯಯನ ಮಾಡುವುದಕ್ಕೆ ಒಂದು ಉಪಕರಣಗಳಾಗಿ ಅಥವಾ ಸಮಯ ಸಂದರ್ಭಗಳಾಗಿ ಪರಿಣಮಿಸ್ತಾ ಇತ್ತು ಅಂತ ಅನಿಸುತ್ತೆ. ನೀವು ನೋಡಿ ಅಲ್ಲಿ ಅವರು, ನಾನು ಯಾಕೆ ಇದನ್ನು ಧ್ಯಾನ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ಕರ್ವಾಲವನ್ನು ತಗೊಂಡು ನೋಡಿದರೆ
ಅಲ್ಲಿ ವಿಜ್ಞಾನಿ ಕರುವಾಲ ಮತ್ತು ಮಂದಣ್ಣ ಅನ್ನುವಂಥ ಒಬ್ಬ ನಾಟಿ ಜನಪದ ವ್ಯಕ್ತಿ ಈ ಹಾರುವ ಓತಿಯನ್ನು ಹುಡುಕಿಕೊಂಡು ಹೋಗ್ತಾರೆ. ತೇಜಸ್ವಿ ವಿಜ್ಞಾನವನ್ನು ತುಂಬ ನಂಬಿದವರು ಮತ್ತು ವಿಜ್ಞಾನವನ್ನು ಸರಳವಾಗಿ ನಮಗೆ ಕಲಿಸಿದವರು, ಬರೆದವರು. ಆದರೆ ಅದೇ ತೇಜಸ್ವಿ ವಿಜ್ಞಾನಕ್ಕಿಂತ ಹೆಚ್ಚು ನಂಬ್ತಾ ಇದ್ದದ್ದು ನಾಟಿಯನ್ನು, ಜನಪದವನ್ನು, ನೆಲಪದವನ್ನು. ಒಂದು ಯಶಸ್ವಿ ಕಾರ್ಯಾಚರಣೆ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ವಿಜ್ಞಾನದ ಒಟ್ಟಿಗೆ ನೆಲವೂ ಇರಬೇಕು. ಓದದ ಆದರೆ ವಿಶ್ವವಿದ್ಯಾನಿಲಯದಲ್ಲಿ ಓದಿದ ಕರುವಾಲೋ ಲೋಕ ವಿಶ್ವವಿದ್ಯಾನಿಲಯದಲ್ಲಿ ಓದಿದ ಮಂದಣ್ಣನನ್ನು ಒಟ್ಟು ಮಾಡಿ ಅನ್ವೇಷಣೆಗೆ ಬಿಡ್ತಾರೆ. ಬಿಟ್ಟು ನೋಡಿ, ಕೊನೆಗೆ ಆ ಹಾರುವ ಓತಿ ತಪ್ಪಿಸ್ಕೊಳ್ಳುತ್ತೆ. ಮರದಿಂದ ಇಳಿದು ಪ್ರಪಾತಕ್ಕೆ ಇಳಿದು ಮಾಯವಾಗುವಾಗ ನೀವು ಗಮನಿಸಬೇಕಾದ್ದು ಎರಡು ಮುಖಗಳನ್ನು. ಒಂದು ಕರ್ವಾಲ ಅವರ ಮುಖ ನೋಡಬೇಕು ಒಮ್ಮೆ, ಇನ್ನೊಂದು ಮಂದಣ್ಣನ ಮುಖ ನೋಡಬೇಕು. ಅಲ್ಲಿ ಮಂದಣ್ಣನ ಮುಖವನ್ನು ತೇಜಸ್ವಿಯವರು ತೋರಿಸಲಿಲ್ಲ, ಯಾಕೆಂದ್ರೆ ಅದು ನಮ್ಮ ಮುಖವೇ ಆಗಿರ್ತದೆ. ಕರ್ವಾಲ ಹೇಳ್ತಾನೆ ಬೇಡ ಬಿಡಿ ಇನ್ನೊಂದು ಸಲ ಸಿಗುತ್ತೆ ಅಂತ, ಅಲ್ಲಿ ಅದು ಕೊನೆ ಆಗ್ತದೆ. ಆದರೆ ನನಗೆ ಅನಿಸುತ್ತೆ ಮಂದಣ್ಣನ ಮುಖವನ್ನು ಅವರು ತೇಜಸ್ವಿಯವರು ತೋರಿಸಲಿಲ್ಲ, ಆದರೆ ಅದನ್ನು ನಾನು ನೋಡಿದ್ದೇನೆ. ನನ್ನ ಪ್ರಕಾರ ಮಂದಣ್ಣನಿಗೆ ತುಂಬ ಖುಷಿಯಾಗಿರುತ್ತೆ, ಯಾಕೆಂದರೆ ಬದುಕಿದೆ ಅಲ್ಲ ಅದು ಅಂತ. ಅದು ಮುಂದೆ ಸಿಗಲಿ ಸಿಗದೇ ಇರಲಿ, ಒಂದು ಹಾರುವ ಓತಿ ಉಳಿತಲ್ಲ, ಇದು ಗ್ರಾಮ ಪ್ರಜ್ಞೆ ಅಂತ, ಇದು ಹಳ್ಳಿಗರ ಪ್ರಜ್ಞೆ. ಇದು ನಮಗೆ ಬಹಳ ಮುಖ್ಯ. ಹಾಗೇನೆ ರಫಿ ಮತ್ತು ಜಯಂತಿ ಅವರನ್ನು ಓಡಿಸ್ಕೊಂಡು ಜನ ಹೋಗ್ತಾರೆ, ಬೆಟ್ಟದ ಮೇಲೆ ಹತ್ತುತ್ತಾರೆ. ಅಲ್ಲಿ ಒಂದು ಹೊಗೆ ಕಾಣಿಸ್ತದೆ, ಒಂದು ಹೊಗೆ ಬರುತ್ತೆ. ಆ ಕಡೆ ಆ ರಫಿ ಮತ್ತು ಜಯಂತಿ ಪಾರಾಗಿ ಆಚೆಗೆ ಹೋಗ್ತಾರೆ, ಇವರೆಲ್ಲ ಇಲ್ಲಿ ನಿಂತಿರ್ತಾರೆ. ಹೊಗೆ ಒಂದು ತಡೆಯಾಗಿ, ನನಗನ್ನಿಸುತ್ತೆ ಅದರಲ್ಲಿ ದೊಣ್ಣೆ ಹತ್ಯಾರೆಲ್ಲ ತಗೊಂಡವರು ಓಡಿಸ್ಕೊಂಡು ಹೋದವರು ಇದ್ದಾರಲ್ಲ, ಅವರಲ್ಲೊಂದು 2-3 ಮಂದಿ ಆದರೂ ಆ ಹೊಗೆ ಬಂದದ್ದು ಒಳ್ಳೇದಾಯ್ತು ಅಂತ ಭಾವಿಸುವ ಹಳ್ಳಿ ಮನಸ್ಸುಗಳಿರ್ತವೆ. ಆ ನೆಲೆಯಲ್ಲಿ ತೇಜಸ್ವಿಯವರನ್ನು ನೋಡಬೇಕು. ನನಗೆ ಎಷ್ಟೋ ಸಲ ಅನಿಸುವುದು, ಇನ್ನೊಂದು ಬಹಳ ಮುಖ್ಯ ನನಗೆ, ಅದನ್ನು ಮೊನ್ನೆ ರಾಜೇಂದ್ರ ಚೆನ್ನಿ ಕೂಡ ಹೇಳಿದರು, ಇತಿಹಾಸ ಮತ್ತು ಚರಿತ್ರೆಯ ಪುಟದಲ್ಲಿ ಇರುವವರು ಮಾತ್ರ ಪ್ರತಿಭಾವಂತರು ಅಂತ ನಂಬುವ ಒಂದು ಕ್ರಮ ಇದೆಯಲ್ಲ, ಇತಿಹಾಸದಲ್ಲಿ ಸೇರದ, ಚರಿತ್ರೆಯ ಪುಟವಾಗದ ಒಬ್ಬ ಮಂದಣ್ಣ, ಪ್ಯಾರ, ವೆಂಕಟ, ಬಿರಿಯಾನಿ ಕರಿಯಪ್ಪರಲ್ಲೂ ಕೂಡ ಅವರ ಮೂಲಕ ಒಂದು ಚರಿತ್ರೆಯನ್ನು ಕಟ್ಟುವ ಕೆಲಸವನ್ನು ತೇಜಸ್ವಿಯವರು ಮಾಡ್ತಾರೆ. ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ. ನಾನು ಅದಕ್ಕೆ ಆಗ ಹೇಳಿದ್ದು, ಸಿರಿಯಜ್ಜಿ ಅಂತ ಒಬ್ಬರಿದ್ದಾರೆ ಮಂಡ್ಯ ಸಮೀಪ. ಆ ಸಿರಿಯಜ್ಜಿಯವರಲ್ಲಿ ಕನ್ನಡದ ಶ್ರೇಷ್ಠ ಜನಪದ ಸಂಶೋಧಕ ಹನೂರು ಕೃಷ್ಣಮೂರ್ತಿಯವರು ಮಾತನಾಡುವಾಗ, ಅಂಥ ಸಿರಿಯಜ್ಜಿಗಳು ನಮ್ಮ ಊರಲ್ಲೂ ಕೂಡ ಇದ್ದಾರೆ. ಆ ಸಿರಿಯಜ್ಜಿ ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ, ಗಮನಿಸಬೇಕು. ನಾನು ಇದನ್ನು ನನ್ನ ಮನೆಯ ಗೋಡೆಯ ಮೇಲೆ ಬರೆದಾಕಿದ್ದೇನೆ, ನನಗಿದು ಭಗವದ್ಗೀತೆ. ಆ ಸಿರಿಯಜ್ಜಿ ಹೇಳುವ ಮಾತು, ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ. ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ. ಈ ಸಿರಿಯಜ್ಜಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದವರಲ್ಲ, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿದವರಲ್ಲ, ಲೋಕ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು. ಈ ಲೋಕ ವಿಶ್ವವಿದ್ಯಾನಿಲಯದ ಜನರನ್ನೇ ತೇಜಸ್ವಿ ಪಾತ್ರಗಳನ್ನಾಗಿ ಮಾಡ್ತಾರೆ. ಯಾವ ನೆಲದ ಜನ ಇದ್ದಾರಲ್ಲ ಅವರಲ್ಲೂ ಅನುಭವ ಇದೆ, ತಜ್ಞತೆ ಇದೆ, ಪಾಂಡಿತ್ಯ ಇದೆ ಅನ್ನುವ ಭಾವನೆ ತೇಜಸ್ವಿ ಅವ್ರದ್ದು. ನನ್ನ ಊರಿನಲ್ಲಿ ಒಬ್ಬ ಕುಕ್ಕಜ್ಜ ಅಂತ ಇದ್ರು. ಮೊನ್ನೆ 103ನೇ ವಯಸ್ಸಿನಲ್ಲಿ ಅವರು ತೀರಿ ಹೋದರು. ಅವರು ಬಟ್ಟೆ ಒಂದು ತುಂಡು ಲುಂಗಿ ಉಟ್ಕೊಳ್ತಾ ಇದ್ರು, ಬೆನ್ನಿಗೆ ಬಿಲ್ಲು ಬಾಣ ಹಾಕ್ಕೊಂಡು ನಮ್ಮ ಕಣಿಯಾರುಮಲೆ ಕಾಡಿನ ಒಳಗಡೆ ಓಡಾಡ್ತಾ ಇದ್ರು. ನಾನು ಅವರನ್ನು ಪ್ರತಿ ದಿವಸ ಮಾತನಾಡ್ತಾ ಇದ್ದೆ. ಒಂದು ದಿವಸ ಕುಕ್ಕಜ್ಜ ನನಗೊಂದು ನನ್ನಾರಿ ಬೇರು ಬೇಕು ಅಂತ ಕೇಳಿದೆ. ಒಂದು ನನ್ನಾರಿ ಬೇರು ಅಂದರೆ ಸೊಗದ ಬೇರು ಅಂತ, ನೀರಿಗೆ ಹಾಕಿದರೆ ತುಂಬ ಪರಿಮಳ. ಅದಕ್ಕೆ ಕುಕ್ಕಜ್ಜ ಹೇಳಿದ್ರು, ಓ ದೇವರೇ, ಈರೆಗೆ ನನ್ನಾರಿ ಬೇರು ಬೋಡ. ಓ ದೇವರೇ, ಮನುಷ್ಯನನ್ನು ದೇವರೇ ಅಂತ ಕರೆಯುವುದು ಕುಕ್ಕಜ್ಜ. ಅವರು ಮದುವೆ ಆಗಿರಲಿಲ್ಲ, ಅಕ್ಷರದ ಜ್ಞಾನವಿಲ್ಲ, ನಿಮಗೆ ನನ್ನಾರಿ ಬೇರು ಬೇಕಾ ದೇವರೇ, ಬನ್ನಿ ಅಂತ ನನ್ನನ್ನು ಕಾಡಿನ ಒಳಗಡೆ ಕರ್ಕೊಂಡೋದ್ರು. ಕಾಡಿನ ಒಂದು ದೊಡ್ಡ ಮರದ ಬೊಡ್ಡೆಯ ಪಕ್ಕದಲ್ಲಿ ನಿಂತು ನನಗೆ
ತೋರಿಸಿದ್ರು, ದೇವರೇ ಇಲ್ಲಿ 10 ಬಗೆಯ ಬಳ್ಳಿಗಳಿವೆ, ಈ ಬಳ್ಳಿಗಳನ್ನು ಈ ಮರ ಎತ್ತಿಕೊಂಡು ಎತ್ತರಕ್ಕೆ ಬೆಳೆಸಿದೆ. ಈ ಬಳ್ಳಿಗಳನ್ನು ಅದು ಎತ್ತಿಕೊಳ್ಳುವ ಮುಂಚೆ ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಮತ ಯಾವುದು ಅಂತ ಕೇಳಿಲ್ಲ. ಅಷ್ಟೇ ಅಲ್ಲ, ಎತ್ತಿಕೊಂಡ ಆಸರೆ ಕೊಟ್ಟ ಮರಕ್ಕಿಂತ 10 ಅಡಿ 20 ಅಡಿ ಎತ್ತರಕ್ಕೆ ಬಳ್ಳಿಗಳು ಬೆಳೆದು ಹೂ ಬಿಟ್ಟಾಗ ಆ ಹೂವಿನ ಒಳಗಡೆ ಜೇನು ಹೀರ್ಲಿಕ್ಕೆ ಬಂದಂತಹ ಹುಳಗಳನ್ನು ಕೂಡ ನಿನ್ನ ಜಾತಿ ಯಾವುದು, ಧರ್ಮ ಯಾವುದು ಅಂತ ಹೂಗಳು ಕೇಳಲಿಲ್ಲ ಅಂತ. ಈ ಕುಕ್ಕಜ್ಜ ನನಗೆ ಲೋಕ ವಿಶ್ವವಿದ್ಯಾನಿಲಯದ ಒಬ್ಬ ಅಜ್ಜ, ಅವನ ಒಂದು ಅನುಭವ ಇದೆಯಲ್ಲ, ಸಿರಿಯಜ್ಜಿಯ ಅನುಭವದ ಹಾಗೆ ಈ ರೀತಿಯ ಅನುಭವಗಳಿಗೆ ಕಿವಿ ಕೊಡುವ, ಮನಸ್ಸು ಕೊಡುವ ಕೆಲಸವನ್ನ ತೇಜಸ್ವಿಯವರು ಮಾಡ್ತಾ 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 ಹೋಗ್ತಾರೆ. ಇವರಲ್ಲೂ ಅನುಭವ ಇದೆ, ಇವರಲ್ಲೂ ತಜ್ಞತೆ ಇದೆ, ಇವರೂ ಭಾರತದ ಚರಿತ್ರೆಯನ್ನ ಕಟ್ಟುವುದಕ್ಕೆ ಪುಟಗಳಿಗೆ ಸೇರಬೇಕಾದಂಥ ಯೋಗ್ಯತೆ ಉಳ್ಳವರು ಅಂತ ಯೋಚನೆ ಮಾಡ್ತಾರೆ. ಬಹುಶಃ ಯಾವ ಭಾರತದ ಲೇಖಕ ನನಗೆ ಗೊತ್ತಿದ್ದ ಹಾಗೆ ಈ ಮಟ್ಟಕ್ಕೆ ನೆಲಕ್ಕೆ, ನೆಲದ ಭಾಷೆಗೆ, ನೆಲದ ಮೌನದ ಭಾಷೆಗೆ ಕಿವಿ ಕೊಟ್ಟದ್ದನ್ನು, ಮನಸ್ಸು ಕೊಟ್ಟದ್ದನ್ನು ನಾನು ಕಂಡಿಲ್ಲ. ಅವರು ನನಗೆ ಮತ್ತೊಂದು ಝೆನ್ ಕತೆ ನೆನಪಾಗ್ತಾ ಇದೆ. ಒಬ್ಬ ರಾಜಕುಮಾರ ಇದ್ದಂತೆ. ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಅಧಿಕಾರದ ಪ್ರೀತಿ ಶುರುವಾಗುತ್ತೆ. ನೇರವಾಗಿ ಬಂದು ತಂದೆಯನ್ನು ಕೇಳ್ತಾನೆ, ನನಗೆ ಪೀಠ ಕೊಡು, ಕತ್ತಿ ಕೊಡು, ಸಿಂಹಾಸನ ಕೊಡು, ನನಗೆ ಅಧಿಕಾರ ಬೇಕು ಅಂತ. ಆವಾಗ ಅಪ್ಪನಿಗೆ ಗಲಿಬಿಲಿ ಆಗುತ್ತೆ. ಅಪ್ಪ ಹೇಳ್ತಾನೆ, ರಾಜ ಹೇಳ್ತಾನೆ, ನಮಗೊಬ್ಬ ರಾಜಗುರು ಅಂತ ಇದ್ದಾರೆ, ಅವರು ಒಪ್ಪಿದ್ರೆ ಪೀಠವನ್ನು ನಿನಗೆ ಕೊಡಿಸ್ತೇನೆ ಅಂತ. ರಾಜಗುರುವಿಗೆ ಹೋಗಿ ಕೇಳ್ತಾನೆ. ರಾಜಗುರುವಿಗೂ ಗಲಿಬಿಲಿ ಆಗುತ್ತೆ. ಆವಾಗ ರಾಜಗುರು ಹೇಳ್ತಾರೆ, ನಿನಗೊಂದು ಚಿಕ್ಕ ಪರೀಕ್ಷೆ ಹೊಡ್ತೇನೆ, ನೀನೀಗ ಕಾಡಿಗೆ ಹೋಗಬೇಕು ಅಂತ. ರಾಜಕುಮಾರ ಕಾಡಿಗೆ ಹೋಗ್ತಾನೆ. 1 ವಾರ ಇದ್ದು ಪರೀಕ್ಷೆಯಲ್ಲಿ ಗೆದ್ದೆ ಅಂತ ಅರಮನೆಗೆ ಬರ್ತಾನೆ. ಅರಮನೆಯ ಮುಂಭಾಗದಲ್ಲಿ ನಿಂತು ರಾಜಗುರುವಿಗೆ ಹೇಳ್ತಾನೆ, ನಾನು ಅಪರೂಪದ ಸದ್ದನ್ನ, ನಾದವನ್ನ ಕೇಳಿದ್ದೇನೆ. ಯಾವ ನಾದ ಅದು? ಕೋಗಿಲೆ ಕೂಗುವ ಸದ್ದು, ಕಾಗೆ ಕೂಗುವ ಸದ್ದು, ನೀರು ಹರಿಯುವ ಸದ್ದು ಅಂದಾಗ ರಾಜಗುರು ಹೇಳ್ತಾರೆ, ಇಲ್ಲ ಇಲ್ಲ, ನಾನು ನಿನ್ನನ್ನ ಕಾಡಿನ ಒಳಗಡೆ ಈ ನಾದವನ್ನ, ಈ ಸ್ವರವನ್ನ ಕೇಳಲಿಕ್ಕೆ ಕಳಿಸಿದಲ್ಲ, ನೀನು ಮತ್ತೆ ಹೋಗಬೇಕು ಅಂತ. ತಿರುಗಿ ರಾಜಕುಮಾರ ಕಾಡಿಗೆ ಹೋಗ್ತಾನೆ. 1 ವರ್ಷ ಆಯಿತು. ಅವನಿಗೆ ಅರಮನೆಗೆ ಬರಬೇಕು ಅನ್ನುವ ದಾರಿ ತಪ್ಪುತ್ತದೆ, ಮನಸ್ಸು ತಪ್ಪುತ್ತದೆ, ಆಸೆ ತಪ್ಪುತ್ತದೆ. ಕಾಡು ಅವನಿಗೆ ಕಾಡುವುದಕ್ಕೆ ಶುರು ಮಾಡ್ತದೆ. ಗಡ್ಡ ಬೆಳೀತದೆ. ಒಂದು ದಿವಸ ಎತ್ತರದ ಮರ ಹತ್ತಿ ನೋಡುವಾಗ ದೂರದಲ್ಲಿ ಅರಮನೆಯ ಗೋಪುರ ಕಾಣಿಸ್ತದೆ. ಆವಾಗ ಊರು, ಲೌಕಿಕದ ನೆನಪಾಗ್ತದೆ. ತಿರುಗಿ ಅರಮನೆಗೆ ಬರ್ತಾನೆ. ರಾಜಗುರು ಕೇಳ್ತಾರೆ, 1 ವರ್ಷ ಆಯಿತು ಮಗ, ಏನು ಕೇಳಿಸಿಕೊಂಡಿ ಅಂತ. ಆವಾಗ ರಾಜಕುಮಾರ್ ಹೇಳ್ತಾನೆ, ಬೀಸುವ ಮಳೆಗಾಳಿಗೆ ತೊಟ ತೊಟ ತೊಟ್ಟಿಕ್ಕುವ ಹನಿ ಹನಿ ನೀರು ಗರಿಕೆಯ ಮೇಲೆ ಜಾರಿ ಮಣ್ಣನ್ನು ಸೇರುವ ಸದ್ದನ್ನ ಕೇಳಿದ್ದೇನೆ. ಬೀಸು ಹಸಿರು ಪೊರೆಯ ಒಳಗಡೆ ತೂರಿ ಬರುವ ಬಿಸಿಲಿನ ರೇಖೆ ನೆಲವನ್ನು ಬಗೆದು ಆಳಕ್ಕೆ ಹೋಗುವ ಸದ್ದನ್ನ ಕೇಳಿದ್ದೇನೆ ಅಂತ. ರಾಜಗುರು ಹೇಳ್ತಾರೆ, ಇದೇ ನೆಲದ ಶಬ್ದ, ಇದೇ ಮೌನದ ಮಾತು. ಇದನ್ನ ಯಾರಿಗೆ ಕೇಳಲಿಕ್ಕೆ ಸಾಧ್ಯ ಆಗುತ್ತೋ ಅದೇ ಆಧ್ಯಾತ್ಮ ಅಂತ, ಹಸಿರು ಆಧ್ಯಾತ್ಮ ಅಂತ. ತೇಜಸ್ವಿ ಅವರು ನಮ್ಮ ಕಲ್ಪನೆಯಲ್ಲಿ ಆಧ್ಯಾತ್ಮ ಅಂದರೆ ಕಾವಿ, ಆಧ್ಯಾತ್ಮ ಅಂದರೆ ರುದ್ರಾಕ್ಷಿ, ಆಧ್ಯಾತ್ಮ ಅಂದರೆ ಪೂಜೆ, ಆಧ್ಯಾತ್ಮ ಅಂದರೆ ಇನ್ನೇನೋ ಪುರಸ್ಕಾರಗಳೆಲ್ಲ ಇರ್ತವೆ. ಆದರೆ ತೇಜಸ್ವಿ ಇವೆಲ್ಲವನ್ನ ಮೀರಿದ ಒಂದು ಹಸಿರು ಆಧ್ಯಾತ್ಮತೆಯನ್ನ ಬದುಕಿನಲ್ಲಿ ಕಂಡುಕೊಂಡವರು. ಬಹುಶಃ ಈ ಅನುಭೂತಿ, ಈ ಅನುಭವ ಅವರ ಒಳಗಡೆ ಯಾಕೆ ಇತ್ತು ಅಂತಂದ್ರೆ, ನನ್ನ ಪ್ರಕಾರ ಅವರು ಗಾಂಧಿಯನ್ನ ಓದಿಕೊಂಡಿದ್ರು. ಕುವೆಂಪು, ಕಾರಂತ, ಲೋಹಿಯ ಅವರ ಪ್ರಭಾವ ಅವರ ಮೇಲೆ ದಟ್ಟವಾಗಿತ್ತು. ಜಪಾನಿನ ಫುಕೋಕ, ಒಂದು ಹುಲ್ಲಿನ ಕ್ರಾಂತಿಯ ವಕ್ತಾರ, ಪ್ರಯೋಗಶೀಲ ಫುಕೋಕನ ಪ್ರಭಾವ ಇತ್ತು. ಪರಿಸರ ಕಾಳಜಿ ಇತ್ತು. ಭೂಮಿಯ ಸ್ವರೂಪವನ್ನು ಬದಲಾಯಿಸದೆ ಕೃಷಿ ಮಾಡುವ ಒಂದು ಆಸೆ, ಪ್ರಯತ್ನ ಅವರಲ್ಲಿತ್ತು. ಜನಸಂಪರ್ಕದಿಂದ ಹೆಚ್ಚು ಮುಕ್ತವಾಗಿ ಬದುಕುವ ಆಲೋಚನೆ ಅವರಲ್ಲಿತ್ತು. ನೆಲದವರ ಒಡನಾಟ ಇತ್ತು. ಆಂದೋಲನಗಳಲ್ಲಿ ಇದ್ದೂ ಇಲ್ಲದಂತೆ ಬದುಕುವ ಬುದ್ಧಿವಂತಿಕೆ ಅವರಲ್ಲಿತ್ತು. ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಮುಖವಾಡ ರಹಿತ
ನಿಜದ ಬದುಕಿನ ಕಾಳಜಿ, ಪ್ರೀತಿ, ಕ್ರಮ ಅವರಲ್ಲಿ ಇತ್ತು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮಾತು ಮುಗಿಸುವ ಮುಂಚೆ ನನಗೆ ಅನಿಸುವುದು, ನಾನು ಆಗ ಹೇಳಿದ ಹಾಗೆ, ನಮ್ಮ ಮತ ಹಾಳಾಗ್ತಾ ಇವೆ, ನಮ್ಮ ಧರ್ಮ ಹಾಳಾಗ್ತಾ ಇದೆ, ನಮ್ಮ ಜಾತಿ ಹಾಳಾಗ್ತಾ ಇದೆ, ನಮ್ಮ ಭಾಷೆ ಹಾಳಾಗ್ತಾ ಇದೆ ಅಂತ ಇವತ್ತಿನ ಭಾರತ ಯೋಚಿಸುವ ಹೊತ್ತಿಗೆ ನಮ್ಮ ನೀರು ಹಾಳಾಗ್ತಾ ಇದೆ, ನಮ್ಮ ಭೂಮಿ ಹಾಳಾಗ್ತಾ ಇದೆ, ನಮ್ಮ ಗಾಳಿ ಹಾಳಾಗ್ತಾ ಇದೆ ಅಂತ ಬರೆದ ತೇಜಸ್ವಿಯವರನ್ನು ಓದಿಕೊಂಡವರು ಕೋಮುವಾದಿಗಳಾಗುವುದಿಲ್ಲ, ಪರಿಸರ ವಿರೋಧಿಗಳಾಗುವುದಿಲ್ಲ ಮತ್ತು ವಿಘಟಿತ ಭಾರತವನ್ನು ಮತ್ತೆ ಕಟ್ಟುವಲ್ಲಿ ಎಲ್ಲೋ ಒಂದು ಕಡೆ ದೂರದಲ್ಲಿ ನಿಂತು ಯೋಚನೆ ಮಾಡಬಲ್ಲರು ಅಂತ ಆಶಿಸುತ್ತಾ, ಇಂಥ ಒಂದು ಅವಕಾಶಕ್ಕಾಗಿ ನಾನು ಪ್ರತಿಷ್ಠಾನಕ್ಕೆ ಧನ್ಯವಾದವನ್ನು ಸಮರ್ಪಿಸುತ್ತಾ